ಇದಕ್ಕೇನಿದೆ, ಒಂದು ಸೀಕ್ರೆಟ್ ಹೇಳ್ತೀನಿ ನಿಮ್ಗೆ. ಇವತ್ತು ಭಕ್ತಿಯಲ್ಲಿ ಮುಂದುವರಿಬೇಕಂತಂದ್ರೆ ನಮ್ಗೇನಾಗಬೇಕು ಅಂದ್ರೆ ಪೇಷನ್ಸ್ ಬೇಕು. ಪೇಷನ್ಸ್ ಅನ್ನಕ್ಕೆ ಏನಂತೀವಿ ಕನ್ನಡದಲ್ಲಿ? ತಾಳ್ಮೆ. ताड़मे, भयंकर ताड़मे बेक, धैर्यते, हिंदी में बोलते धैर्य, धैर्य बोलते, बहुत पेशेंस चाहिए. तो ये कौन सा श्लोक में आता है? भगवद गीता में कौन सा श्लोक में आता है? क्योंकि हम कुछ भी नहीं बोल रहे हमारे दिमाग से, तो श्लोक किधर आता है पेशेंस के लिए? हाँ हाँ, ಅಮಾನಿನ ಮಾನದೇನ ಕಿರ್ತನೆ, ಅದು ಮಾನದ ಸಲುವಾಗಿ ಬಂತು. ಕರೆಕ್ಟ್, ಅದು ಮಾನದ ಸಲುವಾಗಿ ಬಂತು. ಪೇಷನ್ಸ್ ಸಲುವಾಗಿ ಅಲ್ಲಿ ಯಾವ ಶ್ಲೋಕ ಬರ್ತದೆ? ಸ್ವಲ್ಪ ತಲೆ ಕೆಲಸ ಕೊಡೋಣ. ಪೇಷನ್ಸ್, ತಾಳ್ಮೆ ಸಲುವಾಗಿ ಯಾವ ಶ್ಲೋಕ ಬರ್ತದೆ? ನೀವು ಹೇಳಿದ್ದು ಕರೆಕ್ಟ್. ಅದು ಚಿಂತೆ, ಭಗವಂತನಿಗೆ 24 ತಾಸು ನೆನೆಸೋದು, ಅದು ಬೇರೆ ಟಾಪಿಕ್. ಅವ್ರು ಹೇಳಿದ್ದು ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್, ಅದು ಬೇರೆ ಬೇರೆ ಟಾಪಿಕ್ ಇದೆ. ಈಗಿನ ಇವತ್ತು ನಮ್ಗೆ ಏನ್ ಬೇಕು? ತಾಳ್ಮೆ. ತಾಳ್ಮೆಯಿಂದ ಏನಾಗ್ತದೆ? ನಾವು ಉಳಿತೀವಿ. ಇಸ್ಕಾನ್ದಲ್ಲಿ ಉಳಿತೀವಿ. ಒಬ್ರು ಪ್ರಭುಪಾದರು ಕೇಳಿದ್ರು, ಸಿನ್ಸ್ ವೆನ್ ಯು ಜಾಯಿನ್ಡ್ ಇಸ್ಕಾನ್ ಅಂತ ಹೇಳ್ಬಿಟ್ಟು ಅವರು ಕೇಳ್ತಿದ್ರು ಒಂದು ಹುಡುಗನಿಗೆ. ಸೊ ಆ ಪ್ರಭುಪಾದರು ಹೇಳಿದ್ರು, ಫೊಗೆಟ್ ಅಬೌಟ್ ವೆನ್ ಹಿ ಜಾಯಿನ್ಡ್, ಆಸ್ಕ್ ಹಿಮ್ ಹೌ ಹಿ ಹ್ಯಾಸ್ ರಿಮೈನ್ಡ್ ಯೆಟ್ ಇನ್ ಇಸ್ಕಾನ್. ಯಾಕಂದ್ರೆ ಬಹಳ ಡಿಸ್ಟ್ರಾಕ್ಷನ್ಸ್ ಮಾಡ್ತಾರೆ. ಎಲ್ಲರೂ ಮನೆಯಲ್ಲಿನೂ ಹೇಳ್ತಾರೆ, ಇದೆಲ್ಲ ಮಾಡಬಾರ್ದು. ನಮ್ಮವರೇ ಹೇಳ್ತಾರೆ. ಸೊ ಇದೇ ಭಗವದ್ಗೀತಾ ಹೇಳ್ತಿದೆ, ಇಲ್ಲಿ ಯಾರೂ ನಮ್ಮವರು ಇಲ್ಲ, ಎಲ್ಲ ಡೂಪ್ಲಿಕೇಟ್. ನಿಮ್ಮಿಂದ ಏನಾದ್ರೂ ಸಿಗ್ತಾ ಇದೆಯಾ? ನಾನ್ ನಿಮ್ಮವನು. ಈವನ್ ಗಂಡ ಹೆಂಡತಿ ಸಿಟ್ಟು ಮಾಡ್ಕೋಬೇಡ್ರಿ. ಎಷ್ಟು ಚೆನ್ನಾಗಿ ಎಲ್ಲ ನೀವು ಹೇಳಿದ್ ಕೊಟ್ರಿ ಅಂತಂದ್ರೆ ಏನ್ ಸ್ವಾಗತನೇ ಸ್ವಾಗತ. ಆ ದಿವ್ಸ ಮನೆಯಲ್ಲಿ ಹೇಳಿದ್ ಬೇಡ ಅಂದ್ರಿ ಅಂತಂದ್ರೆ ಕುಕ್ಕರ್ ಸೋದ್ರಂದ್ರೆ ನೋಡ್ಬೇಕು, ಇದೇ ನಮ್ ಹೆಂಡ್ತಿನ ಅಂತ ಹೇಳ್ಬಿಟ್ಟು. ಸೊ ಈ ತರ ಇದೆ. ಸೊ ಪೇಷನ್ಸ್ ಬಗ್ಗೆ ಯಾವುದು ಶ್ಲೋಕ ಇದೆ? ತಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಅದು ಬರೀ ಇದ್ರದ್ದಾಗ್ತದೆ. ಫಲಾಪೇಕ್ಷೆ ಇಲ್ಲದೆ ಕರ್ಮಣ ಮಾಡ್ರಿ ಅಂತ ಹೇಳ್ತಿದ್ದಾರೆ. ತಡ್ಕೊಳ್ಳೋದು ಯಾವ ಶ್ಲೋಕ ಇದೆ? ಪೇಷನ್ಸ್. ಎಸ್ ಹೇಳಿ. ಎಸ್, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯಸ್ತಾಂ ತಿತಿಕ್ಷಸ್ವ ಭಾರತ. ಸೊ ಆ ಶ್ಲೋಕ ತಗೊಳ್ಳೋಣಂತೆ. 2.14. ಯಾರ ಹತ್ರ ಮೊಬೈಲ್ ಇದ್ರೆ ಮೊಬೈಲ್ನೂ ಬರ್ತದೆ. ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ಲ? ಆದ್ರೆ ಎಷ್ಟು ಜನರಿಗೆ ಶ್ಲೋಕ ತೆಗಿಯಾಕ ಬರ್ತದೆ? ಕೈ ಮೇಲ್ ಮಾಡಿ. ನನ್ನ ಮಾತಾಜಿ ಎಲ್ಲರ ಕಡೆ ಮೊಬೈಲ್ ಇದೆ ಅಲ್ಲ? 10,000 ಇದೆಯಾ? ಆದ್ರೆ ತೆಗಿಯಾಕ ಬರೋದಿಲ್ಲ. ಅದು ಮತ್ತೇನು ಉಪಯೋಗ ಆಯ್ತು? ಮತ್ತೆ ರೋಜ್ ಖಾವ್ ಅಂಡೇನೆ ನೋಡ್ತೀರಿ ನೀವು ಅದರಲ್ಲಿ, ಯಾಕಂದ್ರೆ ಅದು ಫ್ರೀ ಆಗಿ ಬರ್ತದೆ. ಭಗವದ್ಗೀತಾ ಶ್ಲೋಕ ತೆಗಿಯಾಕ ಬರ್ಬೇಕಂದ್ರೆ ನಿಮ್ಗೆ ಟೈಮ್ ಸಿಕ್ಕಾಗೆಲ್ಲ ಏನ್ ಮಾಡ್ಬೇಕು? ಭಗವದ್ಗೀತಾ ಶ್ಲೋಕ ತೆಗೆದು ನೋಡ್ಬೇಕು. ಓಕೆ, ನೋಡ್ರಿ. ಓಕೆ, ಹೇಳೋಣ. ಓಕೆ, ತೆಗಿಯೋದು ಆಮೇಲೆ ಕಲ್ಕೊಡ್ರಿ. ಈಗ ಇಲ್ಲಿ ಬರೀ ಶ್ಲೋಕ ಹೇಳ್ರಿ, ಇದು ಬಹಳ ಈಸಿ ಇದೆ ಇದು. ಓಕೆ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ಸುಖ ದುಃಖದ ಆಗಮ ಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಓಕೆ, ಪ್ಲೀಸ್ ರಿಪೀಟ್. ಒನ್ ಪ್ರಭುಜಿ ಅಂಡ್ ಒನ್ ಮಾತಾಜಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ದುಃಖದ ಆಗಮ ಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಯಾರು ಹೇಳಿದ್ದು? ಎಸ್, ಥ್ಯಾಂಕ್ ಯು. ಮಾತಾಜಿ ಒಬ್ರು, ಯಾರಾದ್ರೂ ಒಬ್ರು ಮಾತಾಜಿ ಹೇಳ್ತಾರೆ?
ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋ ಉಷ್ಣ ಸುಖ ದುಃಖದ ಆಗಮಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಓಕೆ, ಅನುವಾದ ಮತ್ತೆ ಭಾರತ ಶಿಲಪ್ರಭುಪಾದ ಕಿ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಸೊ ಇಲ್ಲಿ ನೋಡ್ತೀವಿ ನಾವು ಏನು ವಿಶೇಷವಾಗಿದೆ ಈ ಶ್ಲೋಕದಲ್ಲಿ ಅಂದ್ರೆ 2 ಸರ್ತಿ ಅರ್ಜುನನಿಗೆ ಅವರು ಬೋಧನೆ ಮಾಡ್ತಿದ್ದಾರೆ. ಯಾರು? ಸ್ವಯಂ ಭಗವಂತ 2 ಸರ್ತಿ ಅವರು ಪರ್ಸನಲ್ ಹೆಸರುಗಳನ್ನ ತಗೊಂತಿದ್ದಾರೆ. ಪರ್ಸನಲ್ ಹೆಸರಿಗಿನ ಜಾಸ್ತಿ ಏನಂತಿದ್ದಾರೆ? 2 ಹೆಸರು ಯಾವುದು? ಕೌಂತೆಯ ಅಂದ್ರೆ ತಾಯಿ ವಂಶದವನು, ಬಹಳ ಫೇಮಸ್ ವಂಶ, ಕುಂತಿಯ ಪುತ್ರ ನೀನು ಸಾಮಾನ್ಯನಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಒಂದು ಹೇಳ್ತಿದ್ದಾರೆ, ಭಾರತ ವರ್ಷದ ತಂದೆ ಕಡೆಯಿಂದ ನೀವೇನಾಗಿದ್ದೀರಾ, ಅಲ್ಲಿನೂ ದೊಡ್ಡ ವಂಶದವರು ಅಂತ ಹೇಳ್ತಿದ್ದಾರೆ. ಸೊ ಇದು 2ನೇ ಅಧ್ಯಾಯದ ಶ್ಲೋಕ. ಓಕೆ, 1 ಅಧ್ಯಾಯದಲ್ಲಿ ಯಾರು ಭಾಷಣ ಬಿಗಿತಾರೆ? ಫಸ್ಟ್ ಅಧ್ಯಾಯದಲ್ಲಿ ಯಾರು ಭಾಷಣ ಬಿಗಿತಾರೆ? ಯಾರು ಬಿಗಿತಾರೆ? ಮಾತಾಜಿ ಗೊತ್ತಿಲ್ಲ. ಕೃಷ್ಣ ಬಿಗಿಯೋದಿಲ್ಲ, ಸುಮ್ಮನೆ ಕೇಳ್ತಿರ್ತಾನೆ. ಸೊ ಈಗ ಮಾತಾಡಕ್ಕೆ ಕೇಳ್ತಿದ್ದಾನೆ, ಅರ್ಜುನ ಕೇಳ್ತಿದ್ದಾನೆ. ಯಾರ್ದು? ಭಗವಂತನ ಮಾತು. ಸೊ ನಿಮಗೆ ಯಾರಾದ್ರೂ ರೋಡಲ್ಲಿ ಸಿಕ್ಕರೆ ನೀವು ಪ್ರಚಾರ ಮಾಡ್ಬೇಕಂತ ಹೋದ್ರೆ ಯಾರು ಕೇಳೋದಿಲ್ರಿ, ನಮ್ದು ಯಾರು ಕೇಳ್ತಾರ್ರಿ? ಮೊದ್ಲೇನ್ ಮಾಡ್ಬೇಕು? ಅವ್ರ ಕತೆ ಕೇಳಬೇಕು. ಅಂದ್ರೆ ನಿಮ್ದು ಕೇಳ್ತಾರೆ, ನೀವು ನಿಮ್ಮದೇ ಹಚ್ಚಿದ್ರೆ ಹೋಗ್ರಿ ಅಂತಾರೆ. ಕರೆಕ್ಟ್, ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲ? ನೀವ್ ಯಾರು, ನೀವ್ ಎಲ್ಲಿಂದ ಬಂದ್ರಿ, ನಿಮ್ದು ಯಾವ ಊರು? ಈಗ ಒಬ್ರು ಸಿಕ್ಕಿದ್ರು ನಮಗೆ, ಕಾರ್ಡ್ ಕೊಡಕ್ ಹೋದಿವಿ ನಾವು. ನಂದು ಏನ್ ಸರ್ ಏನಿದು? ನಾನು ಇಸ್ಕಾನ್ಗೆ 5 ಲಕ್ಷ ಕೊಟ್ಟಿದ್ದೀನಿ ನಾನು. ಓ ಹೌದಾ, ವೆರಿ ಗುಡ್ ಅಂತಂದೆ. ಅಂದ್ಮೇಲೆ ಹೇಳಿದ್ರು ಅವರು, ಅಂದ್ರೂ ನೀವು ಜಪ ಏನ್ ಮಾಡ್ತಿದ್ರ ಹೇಳ್ರಿ, ನಮ್ಗೆ ಇಸ್ಕೊಂಡ್ರೆ ಡೊನೇಷನ್ ಭಾಳ ಬರ್ತದೆ, ನೀವು ಜಪ ಮಾಡ್ತಿದಿರಿಲ್ಲೋ ಅಂದ್ಕೊಳ್ಳಿ. ನಮ್ಮ ಮನೆಯಲ್ಲಿ 100 ಸಾಲಿಗ್ರಾಮ್ ಇದೆ. ಓ ಹಂಗಾದ್ರೆ ಆಯ್ತು ಬಿಡ್ರಿ, ನಿಮ್ದು ಭಗವಂತನೇ ನಿಮ್ಮ ಮನೆಯಲ್ಲಿ ಇದ್ದಾನೆ ಸಾಕು ಅಂದ್ಕೊಳ್ಳಿ. ಅವಾಗ ಖುಷಿ ಆಯ್ತು. ಆಮೇಲೆ ಕಾರ್ಡ್ ತಗೊಂಡು ಹೋದ್ರು. ಸೊ ಇಲ್ಲಿ ಭಗವಂತ ಕೂಡ ಒಂದು ಫುಲ್ ಚಾಪ್ಟರ್ ಅರ್ಜುನ ಭಾಷಣ ಬಿಗಿತಾ ಇದ್ರೆ ಅವ್ನು ತಳ್ಕೊಂತಿದ್ದಾನೆ. ಯಾಕೆ ಆಗಲೇ ಕೇಳಿದ್ವಲ್ಲ ನಾವು ಎಲ್ಲ, ನೀವು ಹೇಳಿದ್ದು ಕರೆಕ್ಟ್. ಏನಂದ್ರೆ ನಾನು ಇವತ್ತು ಸಂಡೇ ನನ್ನ ಮನೆ ಬಿಟ್ಟು, ನನ್ನ ಮಕ್ಕಳಿಗೆ ಬಿಟ್ಟು, ನನ್ನ ಗಂಡನಿಗೆ ಬಿಟ್ಟು ಬಯಸ್ಕೊಂಡು ಇಸ್ಕಾನ್ ಸೆಂಟರ್ಗೆ ಬಂದಿದ್ದೀನಿ. ನಾನು ಹೋದ ತಕ್ಷಣ ಯಾರು ಹರೇ ಕೃಷ್ಣನೂ ಅನ್ನಂಗಿಲ್ಲ ನನಗೆ. ಇದೇ ಇಲ್ಲ, ಇದು ಇರ್ತದಲ್ಲ. ಆಕ್ಚುಲಿ ಇದು ಇರಬಾರ್ದು, ಆದ್ರೆ ಸ್ಟಾರ್ಟಿಂಗ್ ಬಂದಾಗ ಇರ್ತದೆ. ಇರ್ಲಿ, ಸ್ವಲ್ಪ ಮೆಲ್ಲಕ್ಕೆ ಹೋಗ್ತದೆ. ಅದಕ್ಕೆ ನೀವು ಸೀನಿಯರ್ ಮಾತಾಜಿದು ಹೇಳಿದ್ವಲ್ಲ, ಸಂಘ ಮಾಡಬೇಕು. ಅವಾಗ ಇದು ಕ್ರಮೇಣ ಕಡಿಮೆ ಆಗ್ತದೆ. ಅಲ್ಲಿವರೆಗೂ ಆಗೋದಿಲ್ಲ. ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾರೆ, ಶೀತ ಮತ್ತೆ ಉಷ್ಣ ಅಂದ್ರೆ ಕೋಲ್ಡ್ ಬರ್ತದೆ. ಈಗ ಏನ್ ಸೀಸನ್ ಸ್ಟಾರ್ಟ್ ಆಯ್ತು. ಈಗ ಈ ಸೀಸನ್ ಅಲ್ಲಿ ಪ್ರಭುಪಾದ್ರು, ಟು ಸೆಟ್ ಎನ್ ಎಕ್ಸಾಂಪಲ್, ಹಿ ವೆಂಟ್ ಟು ಪ್ರಯಾಗ್ರಾಜ್. ಅವ್ರದ್ದು ಎಷ್ಟು ವಯಸ್ಸಾಗಿತ್ತು ಗೊತ್ತಾ? 70. ಇಲ್ಲಿಂದ ಹೋದಾಗ, ಅಲ್ಲಿಂದ ಕರ್ಕೊಂಡು ಬಂದಾಗ ಎಲ್ರಿಗೆ 75 ವಯಸ್ಸು. ಆವಾಗ ಕೋಲ್ಡ್ ವಾಟರ್ ನಲ್ಲಿ ಸ್ನಾನ ಮಾಡಿದ್ದಾರೆ. ಎಲ್ಲಾರು ಹೇಳಿದ್ರು ಯಾಕೆ ಬೇಕು, ನಾವು ಬಿಸಿ ಮಾಡಿ ಕೊಡ್ತೀವಿ ಅಂತ. ಇಲ್ಲ, ನಾವು ಬಿಸಿ ನೀರು ಮಾಡಿದ್ರೆ ಏನಾಗ್ತದೆ, ನೀವೆಲ್ಲಾನು ಪ್ರಭುಪಾದ್ರೆ ಬಿಸಿ ನೀರು ಮಾಡಿದ್ದಾರೆ ನಡ್ರಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಬಂದು ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ತೀವಿ ನಾವು. ಪ್ರಯಾಗ್ರಾಜ್ ಅಂದ್ರೆ ಎಷ್ಟು ಪುಣ್ಯಕ್ಷೇತ್ರ. ಅದಕ್ಕೆ ಹೋಗಿ ಪ್ರಭುಪಾದ್ರು ಸ್ವಯಂ ಅಲ್ಲಿ ಸ್ನಾನ ಮಾಡಿ ತೋರಿಸಿದ್ದಾರೆ. ಸೊ ಸುಮ್ನೆ ಹಿಂಗೆ ಬಂದಿಲ್ಲ ಇದು. ನೀವೆಲ್ಲ ಭಕ್ತರಾಗ್ತಿರೋದು ಇವತ್ತು. ನಾವು ಸುಮ್ನೆ ನಿಮ್ ಮುಂದೆ, ಆಕ್ಚುಲಿ ಪ್ರಭುಪಾದ್ರೆ ಎಲ್ಲ ಮಾಡ್ತಿದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು. ಅವ್ರದ್ದು ಲೆಕ್ಚರ್ಸ್ ಬರ್ತಾ ಇದೆ. ಈಗ ನಿಮ್ಗೆ ಮೊಬೈಲ್ ಬಹಳ ಪುಣ್ಯ ಮಾಡಿದ್ರಿ ನೀವು. ನಾವು ಮೊದಲೆಲ್ಲ ಟೇಪ್ ರೆಕಾರ್ಡರ್ ನಲ್ಲಿ ಹಾಕ್ತಿದ್ವಿ. ಅದು ಹಿಂದೆ ಮುಂದೆ ಮಾಡ್ಬೇಕಾದ್ರೆ ಒಂದ್ಸರಿ ಲಚಕ್ ಅಂತ ಹಾಕ್ಬೇಕು, ಇನ್ನೊಂದ್ಸರಿ ಲಚಕ್ ಅಂತ ಹಾಕ್ಬೇಕು. ಅದು ಹರಿದು ಹೋಗ್ತಿತ್ತು. ಅದಕ್ಕೆ ಅಂಟಚ್ಚಿ ಕ್ಲಾಸ್ ಮಾಡ್ಬೇಕಾದ್ರೆ ಒಂದೊಂದು ಟಾಸ್ಕ್ ಇದೆ. ಇದ್ರಲ್ಲಿ ಏನಿಲ್ಲ, ಸುಮ್ನೆ ಹಿಂಗಿಂಗ್ ಮಾಡಿಬಿಟ್ರೆ ಆಗ್ಬಿಡ್ತದ. ಕಣ್ಣಿಂದ ನೋಡಿದ್ರೆ ಹಿಂಗಿಂಗ್ ಆಗ್ಬಿಡ್ತದ ಅದು. ಸೊ ನಿಜವಾಗಿ ಅದ್ರದ್ದು ಅಡ್ವಾಂಟೇಜ್ ತಗೊಳ್ರಿ ನೀವು. ಪ್ರಭುಪಾದರ ಲೆಕ್ಚರ್ಸ್ ಇದೆ, ಇವ್ರದ ಲೆಕ್ಚರ್ಸ್ ಇದೆ. ಯಾಕಂದ್ರೆ ತಲೆ ನಮ್ಗೆ ಬಹಳ ಜಂಗ್ ಹಿಡಿದಿದೆ. ನಮ್ಗೆ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಸಂಡೇ ಒಂದು ಕ್ಲಾಸಿಗೆ ಬಂದ್ರೆ ನಾವು ಹೋಗೋದಿಲ್ಲ. ನಾನಂತೂ ಪ್ರಸಾದ್ ತಿನ್ನಾಕ್ ಬರ್ತೀನಿ, ನೀವ್ ಎದಕ್ ಬರ್ತೀರಿ ನನ್ಗೆ ಗೊತ್ತಿಲ್ಲ. ಪ್ರಸಾದದಿಂದನೂ ಕ್ಲೀನಿಂಗ್ ಆಗ್ತದೆ, ಆದ್ರೆ ಮೇನು ತಲೆ ಕ್ಲೀನ್ ಆಗ್ಬೇಕಂದ್ರೆ ಬಹಳ ಟಫ್ ಇದೆ.
ಅದಕ್ಕೆ ಪೂರ್ತಿ ದಿವಸ ನಮ್ದು ಅಂಗಡಿ ಇದೆ, ಅಂಗಡಿಯಲ್ಲಿ ನಾವು ಪುಣ್ಯಕ್ಕೆ ಏನಂದಿದ್ವಿ ಅಂಗಡಿಯಲ್ಲೇ ಎಲ್ಲ ನೋಡ್ತಿರ್ತೀವಿ, ಅಲ್ಲೇ ಪ್ರಿಪೇರ್ ಆಗ್ತೀವಿ ನಾವು ಕ್ಲಾಸಿಗೆ. ಮನೇಲಿ ಆಗೋದಿಲ್ಲ ಮಾಡಕ್ಕೆ, ಅದಕ್ಕೆ ಅಂಗಡಿಯಲ್ಲೇ ಮಾಡ್ತೀವಿ. ಸೊ ನೀವು ಅಲ್ಲಿನೂ ಮಾಡ್ಬೋದು. ಸೊ ಇದು ಜಂಗ್ ಹೋಗ್ಬೇಕಂದ್ರೆ ಕರೆಕ್ಟಾಗಿ ಬೆನ್ ಹತ್ಬೇಕು ನೀವು ಎಲ್ಲರೂ. ಎಷ್ಟು ಜನ ಮಾಡ್ತೀರಾ? ಮೊಬೈಲಲ್ಲಿ ನೋಡ್ತೀರಾ? ಏನು ಈಸಿ ಇಲ್ಲ, ನಿಮ್ದು ದಾರಿಯಲ್ಲಿ ಹೋಗ್ತಾ ಹೋಗ್ತಾ ನೋಡ್ಬೋದು. ಟೈಮ್ ಇರ್ತದೆ, ತಲೆ ಎಲ್ಲೆಲ್ಲೂ ಹೋಗ್ತಿರ್ತದೆ, ಪಟಕ್ ಅಂತ ಹೇಳಿ ನೀವು ಏನ್ ಮಾಡ್ಬೇಕು, ಮೊಬೈಲ್ನಲ್ಲಿ ಅದೆಲ್ಲ ಬರ್ತದೆ ಲೆಕ್ಚರ್ಸ್. ಓಕೆ, ಸೊ ಇಲ್ಲಿ ಭಗವಂತ ಸ್ವಯಂ ಅರ್ಜುನನಿಗೆ ಬೆಣ್ಣೆ ಹಚ್ತಿದ್ದಾನೆ. ಸೊ ನಾವು ಯಾರಿಗೆ ಪ್ರಚಾರ ಮಾಡಕ್ ಹೋದ್ರೆ ಏನ್ ಮಾಡ್ಬೇಕು? ಬೆಣ್ಣೆ ಹಚ್ಬೇಕು. ಇಲ್ಲ ನಿಮ್ ಕೇರ್ ಮಾಡೋದಿಲ್ಲ, ಹೋಗ್ರಿ ಹೋಗ್ರಿ ನಮ್ಗೆಲ್ಲ ಬಹಳ ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಬೆಣ್ಣೆ ಹಚ್ಬೇಕು. ನೀವು ಯಾರು, ಏನು, ಎಲ್ಲಿಂದ ಬಂದಿರಿ ಕೇಳ್ಬೇಕು, ಅಂದ್ರೆ ಅವ್ರು ತಗೋತಾರೆ. ಸೊ ಈ ಸ್ಟ್ರಾಟಜಿ ಏನಿದೆ ಅಲ್ಲ, ಇಲ್ಲಿ ಭಗವಂತ 2 ಸರ್ತಿ ಹೇಳ್ತಿದ್ದಾನೆ, ಅರ್ಜುನ ನೀನು ಎಂತವನು, ಕೌಂತೆಯ ದೊಡ್ಡ ವಂಶದವನು ನೀನು. ಆಮೇಲೆ ಇನ್ನೊಂದ್ ಕಡೆ ಏನ್ ಹೇಳ್ತಿದ್ದಾನೆ, ಭರತ ವಂಶದವನು. ಅವಾಗ ಅರ್ಜುನ ಹೌದು 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 ಕೇಳ್ತಾರ. ಹಂಗೆ ನೀವು ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ, ತಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ತಡ್ಕೋಬೇಕು. ಎಷ್ಟು ಜನ ತಡ್ಕೋತೀವಂತ ಅನ್ಕೋತೀರಾ? ಬಹಳ ತಡೆದಿದೀವಿ ಅಂತ ಹೇಳ್ಬಿಟ್ಟು ಎಷ್ಟು ಜನ ಅನಿಸ್ತದೆ? ತಡ್ಕೊಂಡಿದ್ದಾರೆ. ವಯಸ್ಸಾದವ್ರು ತಡ್ಕೊತಾರೆ, ಓಕೆ. ಯಂಗ್ ಜನರಿಗೆ ಬಹಳ ಕಷ್ಟ ಇದೆ ಅಲ್ಲ. ಅದರಲ್ಲೂ ಬೇರೆ ಬೇರೆ ಡಿಗ್ರಿ ಇದೆ. ರಿಚ್, ಎಲ್ಲರೂ ರಿಚ್. ಊಟಕ್ಕೆ 2 ಹೊತ್ತಿತ್ತು, ಒಂದ್ ಮನೆ ಇತ್ತು, ಅವನು ರಿಚ್. ಆದ್ರೆ ಕೋಟ್ಯಾಧಿಪತಿನೂ ಅವನು ರಿಚ್. ಸೊ ಈ ತಡ್ಕೊಳ್ಳೋದೇನಿದೆ ಇದಕ್ಕೆ ಲಿಮಿಟೇ ಇಲ್ಲ. ಪ್ರಭುಪಾದ್ರು ಒಂದ್ ಹುಡುಗ ಬಂದು ಕೇಳಿದ, ಅವ್ನು ಹಿಂಗ್ ಮಾಡ್ತಿದ್ದಾನೆ, ಅವ್ನು ಹಿಂಗ್ ಮಾಡ್ತಿದ್ದಾನೆ, ಅವ್ನು ಹಿಂಗ್ ಮಾಡ್ತಿದ್ದಾನೆ, ಅವ್ನು ಹಿಂಗ್ ಮಾಡ್ತಿದ್ದಾನೆ, ಹಿಂಗ್ ಮಾಡ್ತಿದ್ದಾನೆ. ಪ್ರಭುಪಾದ್ರು ಹಿಂಗ್ ನೋಡಿದ್ರು, ಸುಮ್ಮನೆ ನೋಡ್ತಾ ಇದ್ರು. ಅವ್ಗೆ ಗಾಬರಿ ಆಯ್ತು. ವಾಟ್ ಐ ಶುಡ್ ಡೂ ಪ್ರಭುಪಾದ ಅಂದ್ಕೊಳ್ಳಿ ಅವ್ರು ಹೇಳಿದ್ರು, ಯು ಟಾಲರೇಟ್ ಲೈಕ್ ಐ ಆಮ್ ಟಾಲರೇಟಿಂಗ್ ಯು, ಯು ಟಾಲರೇಟ್ ಹಿಮ್ ಅಂತ. ನಾನ್ ನಿನಗೆ ಹೆಂಗ್ ತಡ್ಕೋತಿದ್ದೀನಿ ಹಂಗ್ ನೀನು ಟಾಲರೇಟ್ ಮಾಡೋ ಅಂತಾರೆ. ಇವ್ ಬಂದ್ ಬಡ 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 ಹೇಳ್ತಾನೆ, ಅವ್ನು ಹಿಂಗ್ ಮಾಡಿದೆ, ಅವ್ನು ಹಿಂಗ್ ಮಾಡಿದ, ಅವ್ನು ಹಂಗ್ ಮಾಡಿದ. ಇವ್ ಸುಮ್ಮನೆ ನೋಡ್ತಿದ್ದಾರೆ. ಏನ್ ಮಾಡ್ಬೇಕು? ನಾನ್ ಮಾಡ್ತಿದ್ದೀನಿ ಹಂಗ್ ನೀನು ಅವ್ನಿಗೆ ತಡ್ಕೋ. ಸ್ವಂತ ಒಂದ್ ಮನೆ ನಡ್ಸಕ್ಕಾಗೋದಿಲ್ಲ ರೀ. 4 ಜನ ಇದ್ರೆ ಎಷ್ಟು ಕಷ್ಟ ಇದೆ ಎಲ್ಲರಿಗೂ ಗೊತ್ತಿದೆ ಅಲ್ಲ. ಇಷ್ಟು ಜನರಿಗೆ ಸೇರ್ಸೋದು, ಪ್ರಸಾದ ಕೊಡೋದು, ಪ್ರಚಾರ ಮಾಡೋದು, ಇಟ್ ಇಸ್ ಸೋ ಡಿಫಿಕಲ್ಟ್. ಇದು ನಮ್ಮ ಕಡೆಯಿಂದ ಆಗ್ತಾ ಇಲ್ಲ, ಅವ್ರ ಕಡೆಯಿಂದ ಆಗ್ತಾ ಇದೆ. ಸೊ ಅದಕ್ಕೆ ಈ ಡಿಗ್ರಿ ಏನಿದೆ ತಡ್ಕೊಳ್ಳೋದು, ಇವತ್ತು ಲಿಮಿಟ್ಸ್ ದಾಟಿ ನಾವು ಹೋಗೋಣ, ಪ್ರಯತ್ನ ಮಾಡೋಣಂತೆ. ಏನಂದ್ರೆ ಯಾಕೆ ನಮ್ಗೆ ತಡ್ಕೊಳಕ್ ಆಗೋದಿಲ್ಲ? ಯಾರಾದ್ರೂ ಹೇಳ್ಬೋದಾ? ಬೇಗ ಸಿಟ್ಟು ಬರ್ತದಲ್ಲ, ತಡ್ಕೊಳಕ್ ಆಗೋದಿಲ್ಲ. ಯಾಕೆ ಆಗ್ತದೆ? ಹರಿ ಹಾ, ಕರೆಕ್ಟ್, ವೆರಿ ಗುಡ್. ಅದೇ ನಾನು ಹೇಳಿದ್ರಲ್ಲ ಕನಕದಾಸರು, मैं गया तो गया, किधर है? बंगाली गए क्या उठ के? बोले हिंदी में बोलनो, माता जी है, पिताजी किधर गए? बोले हिंदी में बोलो, फिर भाग गए, देखो इधर ही है, सुन रहे ना? ओके ओके. तो वो बोलते मैं ಕರೆಕ್ಟ್. ನಾನು ಅನ್ನೋದು ಹೋಗೋದಿಲ್ಲ ಅದು. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡ್ತೀವಿ, ಆ ನಾನು ಅನ್ನೋದು ಒಂದೇ ಬರೋದಿಲ್ಲ, ಜೊತೆಗೆ ಲಗೇಜ್ನು ಬರ್ತದೆ. ಗೊತ್ತಲ್ಲ, ಊರಿಗೆ ಹೋಗ್ಬೇಕಾದ್ರೆ 4-5 ಬ್ಯಾಗ್ ಇರ್ತದೆ ಮಾತಾಜಿ, ಅದೆಲ್ಲ ಬರ್ತದೆ. ಸೊ ನೀವು ಲಗೇಜ್ ಎಲ್ಲ ತಗೊಂಡು ಹೋಗ್ಬೇಕಾದ್ರೆ ಫಾಸ್ಟ್ ಆಗಿ ಹೋಗ್ಬೋದಾ? 5-6 ಲಗೇಜ್ ಇಟ್ಕೊಂಡು ಹೋಗ್ಬೋದಾ ಫಾಸ್ಟ್ ಆಗಿ? ಏನ್ ಒಬ್ರೇ ಇದ್ರೆ ಹೋಗ್ಬೋದಾ? ಏನ್ ಬೇಕಂದ್ ನೋಡಿ ಅವ್ರಿಗೆ, ಏನ್ ಬೇಕಾ ಪ್ರಭು ಹೇಳಿ. ಯಾ, ಸೊ ಈಗ ನಾವು ಲಗೇಜ್ ಕಡಿಮೆ ಇದ್ರೆ ಹೋಗ್ಬೋದಲ್ಲ ಫ್ರೀ ಆಗಿ. ಅದಕ್ಕೆ ನಮ್ಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಲಗೇಜ್ ಬಹಳ ಇದೆ. ಏನೇನ್ ಲಗೇಜು ಯಾರಾದ್ರೂ ಹೇಳ್ಬೋದಾ? ಹಾ, ಸಮಸ್ಯೆಗಳು. ಓಕೆ ಓಕೆ ಓಕೆ. ಇದೇನಾದ್ರೂ ಬಗೆಹರಿತದೇನ್ಮ? ಹಂಗಾದ್ರೆ ಏನ್ ಮಾಡ್ಬೇಕು? ನಾವೇ ಸರಿಸ್ಬೇಕು, ನಾವೇ ಸರಿಸ್ಬೇಕು. ಅದ್ ನಮ್ಗೆ ಬಿಡೋದಿಲ್ಲ. ಸತ್ ಹೋದ್ಮೇಲೆ ಒಬ್ಬನ್ ಬರ್ತಾನೆ, ಸತ್ ಹೋದ್ರ ನಂದೊಂದ್ ಕೆಲಸ ಇತ್ತು, ಇವ್ರು ಮಾಡಿಲ್ಲ ನೋಡ್ರಿ, ಹಂಗೆ ಹೋಗಿದ್ದಾರೆ ಅಂತ. ಆದ್ರೆ ನೀವು ಬಿಟ್ರಿ ಅಂದ್ರೆ ಅವ್ರು ಕಲ್ಕೊಂತಾರೆ ಮಾಡೋದು. ನಾ ಈಗ ಹೇಳಿದೆ ಅಲ್ಲ, ಬಿಟ್ರೆ ಅವ್ರು ಕಲ್ಕೊಂತಾರೆ ಮಾಡೋದು. ಏನಿದೆ ಅಂತಂದ್ರೆ ಭಾರ್ ಅಂತಾರೆ ಇದಕ್ಕೆ, ಇಸ್ಕೋ ಬೋಲ್ತೆ ಭಾರ್. ಹೃದಯ ದೌರ್ಬಲ್ಯಂ. ರಾಧೆ ಶ್ಯಾಮ್ ಪ್ರಭು ಟೆಲ್ಸ್ ದಿಸ್ ಇಸ್ ಹೃದಯ ದೌರ್ಬಲ್ಯ. ಏನ್ ದೌರ್ಬಲ್ಯ ಇದೆ? ನೀವು ಸಿಕ್ಕಾಕೊಂಡಿದ್ರೆ ಹೇಳಿದ್ರಲ್ಲ, ಕರೆಕ್ಟ್, ನನ್ ಸಂಸಾರ ನನ್ ಸಂಸಾರ ನನ್ ಸಂಸಾರ. ಅಲ್ಲಿ ಏನ್ ನಂದಿಲ್ಲ, ಅಲ್ಲಿ ನಂದು ಏನೂ ಇಲ್ಲ. ಅದು ಬಿಟ್ಟು ನೀವು ನಿಂತ್ರಿ ಅಂದ್ರೆ ಎಲ್ಲ ಸರಿ ಆಗ್ತದೆ. एक बार एक धोबी डेली गधे को लेके जाता था कपड़े धोने के लिए, आपको मालूम है ना? तो इधर भी है धोबी घाट, तो लेके जाता था. एक दिन रस्सी भूल के आ गया, तो अभी बांधना है उसको, कपड़ा उतार लिया, बांधने के लिए रस्सी नहीं है.
तो रस्सी नहीं है तो बहुत मुसीबत में आ गया, गदा किधर भी गया तो ಎಲ್ಲಾದ್ರೂ ಹೋಗ್ಬಿಟ್ರೆ ಕತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಿದ್ದಾನೆ, ಹುಡುಕ್ತಿದ್ದಾನೆ, ವ್ಯಾಕುಲ ಆಗಿದ್ದಾನೆ, ಎಲ್ಲ ಅರ್ಬೆ ಬಿದ್ದಿದೆ, ಈ ಕತ್ತೆ ನಿಂತಿದೆ. ಅಲ್ಲಿಂದ ಒಬ್ರು ಸತ್ಯಮೂರ್ತಿ ಪ್ರಭು ಅವರು ಬರ್ತಾ ಇದ್ರು. ಹೇ ಸಾಧು ಸಾಧು ಸಾಧು, क्या साधुए ಕೇಳ್ತಾರೆ, क्या हो गया तुमको, बहुत टेंशन में? हाँ बहुत टेंशन में है, हमारा गधा को बांधने का रस्सी में भूल के आ गया. तो बोलते टेंशन मत लो, जैसे डेली बांधते थे ऐसे ही बांध के खूटे से बांध दो. रस्सी नहीं है, एक्टिंग करो, खाली एक्टिंग करो. हाँ गुड आइडिया. सो ಅಲ್ಲಿ ಹಿಂಗ್ ಮಾಡದ ಅದಕ್ಕೆ ಕಟ್ಟಿ एक्टिंग किया और वो कपड़ा धोया सुबह से शाम तक कपड़ा धो के उसको फिर सुखा के उसके ऊपर डाला. गधे को लाठी मार रहा है, चल चल, वो नहीं चल रहा है. अरे फिर टेंशन हो गया, ये क्या हो गया, नहीं जा रहा है गधा. फिर साधु आ गए, इवनिंग प्रचार करके, शाम में हरिनाम करके सत्यमूर्ति प्रभु वापस आ रहे. अरे बहुत बड़ा अच्छा हो गया, आप आ गए, क्या हो गया, फिर क्या टेंशन है? नहीं वो निकल रहा नहीं, गधा में लात मार रहा हूं वो फिर भी नहीं निकल रहा है. आपने खोला क्या? अरे बांधा ही नहीं तो खोला क्या? अरे वो गधे को किधर पता है रस्सी है क्या नहीं, उसको मालूम नहीं है, तुमको मालूम है. तो आप जैसे एक्टिंग सुबह में किया ऐसा एक्टिंग करो. तो वो जाके ಅದೇ ಹಿಂಗೆ ಬಿಚ್ಚದಂಗ್ ಮಾಡ್ತಾರೆ. ತಬಿ ಹಾ ಚಲ. ಸೊ ಯಾರಿದು ಕತ್ತೆಗಳು? ನಂದು ಏನಿಲ್ಲ ಇಲ್ಲಿ. ಒಂದ್ ದಿವಸ ನೀವು ಗಾಯಪ್ ಆಗಿ ನೋಡ್ರಿ, ಏನೂ ಆಗೋದಿಲ್ಲ, ಎಲ್ಲ ಸರಿ ನಡೀತಾ ಇರ್ತದೆ, ಏನೂ ಆಗೋದಿಲ್ಲ. ಈಗ ನಾನೇ ಹೋಗ್ಬಿಟ್ರೆ ಮೇಲೆ, ನಾಟ್ ದಟ್ ದೇ ವಿಲ್ ನಾಟ್ ಲವ್, ನಮ್ಗೆ ಪ್ರೀತಿ ಇಲ್ಲ ಅಂತಲ್ಲ, ಏನ್ ಮಾಡ್ತಾರೆ, ಒಂದ್ ದಿವಸ ಅಳ್ತಾರೆ, ನೀರು ಕುಡಿಯೋದಿಲ್ಲ, ಸೆಕೆಂಡ್ ಡೇ ನೀರು ಕುಡಿತಾರೆ, ಯಾರೋ ತಂದು ಕೊಡ್ತಾರೆ, ನೀರು ಕುಡಿತಾರೆ, ಮೂರನೇ ದಿವಸ ಹಾಲು ನೀರು ಬಿಟ್ರು ಅಂದ್ರೆ ಊಟ ಹೊಡೆದ್ ಮನೆಯಲ್ಲಿ ಕೂತ್ಕೊಂಡು ಏನಾಯ್ತು, ಆಗಿಂದ ಆಯ್ತು, ಮತ್ತೇನ್ ಮಾಡ್ಬೇಕು. ಸೊ ಇದು ಜಗತ್ತು ಭಗವಂತ ನಡೆಸ್ತಾನೆ, ನಾವು ನಡೆಸ್ತಾ ಇಲ್ಲ. ನಮ್ದು ಲಗೇಜ್ ನಾವು ಕಡಿಮೆ ಮಾಡ್ಕೋಬೇಕಂತೆ. ಈ ಲಗೇಜ್ ಕಡಿಮೆ ಮಾಡಿದ್ರೆ ಏನಾಗ್ತದೆ, ಸರಿ ಆಗ್ತದೆ. ಓಕೆ, ಈ ಲಗೇಜ್ ಎದರದು? ಇದು ಕ್ಯಾ ಬಾತ್ ಕಾ ಯೇ ಲಗೇಜ್ ಹೈ? ಅಹಂಕಾರ, ಪ್ರತಿಷ್ಠಾ, ಪದ. ಸೊ ರಾಧೇಶ್ಯಾಮ್ ಪ್ರಭು ಹ್ಯಾಸ್ ಡನ್ ವೆರಿ ನೈಸ್ಲಿ. 5 ಇದೆ, P5 P's he tells. 5 P ಇದೆ. ಏನು ಅಂತಂದ್ರೆ ಪ್ಲೆಜರ್. ನನಗೇನೀಗ ಪ್ರಸಾದ್ ಸಿಗ್ತದೆ, ನಾಲ್ಗೆ ಹಿಂಗಿಂಗ್ ಆಗ್ತಾ ಇದೆ, ವಾಸನೆ ಬಂದ್ರೆ ಮೂಗು ಹಿಂಗಿಂಗ್ ಆಗ್ತಾ ಇದೆ, ಬಾಂಡಿ ಸಪ್ಪಳ ಆಯ್ತು ಅಂದ್ರೆ ಕೇಳಿಸ್ತದೆ, ಹಾ ಈಗ ಪ್ಲೇಟ್ಸ್ ರೆಡಿ ಆಗ್ತಾ ಇದೆ, ಹಾ ಇದು ಪ್ಲೆಜರ್. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಪೊಸಿಷನ್. ನನಗೆ ಒಂದು ಸ್ಥಾನಮಾನ ಇದೆ ಅಲ್ರಿ, 30 ವರ್ಷ ನಾನು ಪ್ರಚಾರ ಮಾಡ್ತಿದ್ದೀನಿ, ನನಗೆ ಇಲ್ಲಿ ಕೂಡಿಸಿದ್ದಾರೆ, ಓಕೆ ನನ್ಗೆ ಎಷ್ಟು ಚೆನ್ನಾಗಿ ಕೂಡಿಸಿದ್ದಾರೆ ನೋಡ್ರಿ, ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು, ಹರೇ ಕೃಷ್ಣ. ಇದು ಸೇವಾ ಭಾವ ಬರಬೇಕು. ನೀವು ಕೇಳ್ಬೋದು ಹಂಗಾರೆ ಯಾಕೆ ಕುಂತಿದ್ದೀರಿ ಅಂತ ಹೇಳ್ಬಿಟ್ಟು. ಸೊ ನಾನು ಅಲ್ಲ, ಪ್ರಭುಪಾದರು ಮಾಡ್ತಿದ್ದಾರೆ, ಸೇವೆ ಮಾಡಕ್ ಚಾನ್ಸ್ ಸಿಗ್ತಾ ಇದೆ, ಇಷ್ಟೇ ತಿಳ್ಕೊಂಡ್ರೆ ಸಾಕು. ಪೊಸಿಷನ್. ದೆನ್ ಕಮ್ಸ್ ಪೊಸೆಷನ್ಸ್ ಅಂದ್ರೆ ಏನು? ನಂದು ಮನೆ ಇದೆ, ನಂದು ಗಾಡಿ ಇದೆ, ನಂದು ಅಂಗಡಿ ಇದೆ, ನನಗೆ ಇಷ್ಟು ದುಡ್ಡಿದೆ, ಇದೆಲ್ಲ ಬರ್ತದೆ. ಆಮೇಲೆ ಬಂದು ಪೆನಿ ಅಂದ್ರೆ दमड़ी. हाँ बहुत पैसा है, तो ये 5 हमको कर रहा है. 5 हो गया ना? प्लेजर 1 is pleasure, then position, possessions, then penny, and one more is there, people. Correct. ಪೀಪಲ್ ಅಂದ್ರೆ ಜನ. ನೋಡ್ರಿ, ನಾನು ಬಂದಿದ್ದೀನಿ ಇವತ್ತು, ಸತ್ಯಮೂರ್ತಿ ಪ್ರಭುನು ಹೇಳಿದ್ರು, ಅವ್ರು ಏನ್ ನೀವು ಬಂದಿದ್ರಂತ ಇಷ್ಟು ಜನ ಬಂದಿದಾರ ಅಂತ ಹೇಳ್ಬಿಟ್ಟು. ಅದು ಸುಳ್ಳು, ಇನ್ನೂ ಜಾಸ್ತಿ ಜನ ಬರ್ಬೇಕು. ಅದು ಹೇಳ್ತಾರ ಹಂಗೆ ಅವರು. ಅವಾಗ ನಾನು ಏನ್ ಮಾಡ್ಬೇಕು, ಇಷ್ಟು ಜನರಿಗೆ ಹೆಂಗೆ ನಾನು ಗೋಲೋಕ್ ವೃಂದಾವನ್ ಕರ್ಕೊಂಡು ಹೋಗಕ್ ಪ್ರಭುಪಾದ ಸಹಾಯ ಮಾಡ್ಬೇಕು ಅನ್ನೋ ಮೂಡಿರ್ಬೇಕು. ಇಲ್ಲಾಂದ್ರೆ ನೋಡ್ರಿ ನಾನು ಬಂದಿದ್ದೀನಿ ಅಂತ, ಚೆನ್ನಾಗಿ ಪ್ರಸಾದ ರೆಡಿ ಮಾಡ್ರಿ, ಇವತ್ತು ನಾನು ಬಂದಿದ್ದೀನಿ. ಸೊ ಇದು ಬಿಡ್ಬೇಕು. ಸೊ ಇದು ಬಿಟ್ಟಾಗ ನಮ್ದು ಉದ್ಧಾರ ಆಗಕ್ ಸ್ಟಾರ್ಟ್ ಆಗ್ತದೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಏನಾಗ್ತದೆ ಪೊಸಿಷನ್ ಅಂತಂದ್ರೆ ಏನು? ಈಗ ನಿಮ್ದೊಂದು ಡಿಪಾರ್ಟ್ಮೆಂಟ್ ಇರ್ತದೆ, ಈಗ ಪ್ರಭು ಅವ್ರು ಹೇಳ್ತಾರೆ, ನೀವು ಕಾರ್ ತಗೊಂಡ್ ಹೋಗ್ರಿ, ನೀವು 2 ವೀಲರ್ ತಗೊಂಡ್ ಹೋಗ್ರಿ. ಏನ್ರಿ ನನ್ 2 ವೀಲರಾ? ನಾನು ಸೀನಿಯರ್ ಇದ್ದೀನಿ, ಆ ಹುಡುಗ ಮನೆ ಬಂದಿದ್ದಾನೆ, ಅವ್ನು ಕಾರ್ ತಗೊಂಡ್ ಹೋಗ. ಅರೆ ಅವನು ಎಲ್ಲಿ ಹೋಗ್ತಿದ್ದಾನೆ, ಅಲ್ಲಿ ಯಾರು ಡಿವೋಟಿಸ್ ಬರ್ತಿದ್ದಾರೆ, 3 ಜನ, ಅವ್ರು ಕರ್ಕೊಂಡ್ ಬರಕ್ ಕಾರ್ ಕೊಡ್ತಿದ್ದಾರೆ. ನಿಮ್ದು ಕೆಲ್ಸಕ್ಕೆ ಏನ್ ಬೇಕು? ಸ್ಕೂಟರ್ ಸಾಕು, 2 ವೀಲರ್. ಆದ್ರೆ ನಾನು ಹಿಂಗ್ ಮಾಡ್ಬೇಕಾ? ನನಗೆ ಹಿಂಗ್ ಮಾಡಿದ್ರು, ಇಲ್ಲಿ ಗಾಡಿ ಪಂಚರ್ ಆಗ್ತದೆ. ಈ ಪ್ಲೆಜರು, ಆಮೇಲೆ ಈ ಇದೆಲ್ಲ ಇಷ್ಟು ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ಬ್ಯಾಲೆನ್ಸ್ ಅಂತಂದ್ರೆ ಏನೇ ಆದ್ರೂನು ಮತ್ತೆ ಹೊರಡು ಬರ್ತದೆ. ಏನು? ತಾಳ್ಮೆ ಇರಬೇಕು. ಭಕ್ತಿಯಲ್ಲಿ ನೀವು ಬದುಕಬೇಕಂದ್ರೆ ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂತಂದ್ರೆ ನಿಮ್ಗೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಫ್ ಯು ಕಮ್ ಫಾರ್ ಪೊಸಿಷನ್, ಇಮಿಡಿಯೇಟ್ಲಿ ಭಗವಂತ ನಿಮ್ಗೆ ಹೊರಗೆ ಹಾಕ್ಬಿಡ್ತಾನೆ. ಇವನು ಇದ್ರೆ ಡಿಸ್ಟರ್ಬ್ ಮಾಡ್ತಾನೆ ಡಿವೋಟೀಸಿಗೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೊರಗೆ ಹಾಕ್ಬಿಡ್ತಾರೆ. ಸೊ ಅದಕ್ಕಾಗಿ
ಬಹಳ ಅಂದ್ರೆ ಬಹಳ ಚೆನ್ನಾಗಿ ನಾವು ಏನಂತಂದ್ರೆ ಅಹಂಕಾರವನ್ನ ಮೇನು ಬಿಡಬೇಕು, ಅಹಂಕಾರವನ್ನ ಬಿಡಬೇಕು. ಅದಕ್ಕೆ ಒಂದು ಒಳ್ಳೆ ಕತೆ ಇದೆ, ಕತೆ ಮೂಲಕ ನಿಮ್ಗೆ ಗೊತ್ತಾಗ್ತದೆ. ರಾಧೇಶ್ಯಾಮ್ ಪ್ರಭುಸ್ ಕ್ಲಾಸ್ ಇಸ್ ವೆರಿ ಟೆಕ್ನಿಕಲ್, ದಟ್ ಇಸ್ ಬಾಯ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮಾತಾಜೀಸ್ ತುಂಬಾ ಜನ ಇದ್ದಾರೆ. ನಿಮ್ಗೆ ಒಂದು ಸಿಂಪಲ್ ಸ್ಟೋರಿ ಹೇಳ್ತೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಏನಾಗಿತ್ತು ಅಂದ್ರೆ ಇತ್ತಿತ್ತಲಾಗಿ ಇದಾಗ್ತಾ ಇದೆ, ಮದುವೆ ಆಯ್ತು. ಮದುವೆ ಆದ ತಕ್ಷಣ ಹೋದ್ಲು ಎಲ್ಲಿಗೆ, ಗಂಡನ ಮನೆಗೆ. ಸೊ ಗಂಡನ ಮನೆಗೆ ಹೋದ ತಕ್ಷಣ ಅತ್ತೆಗೆ ಮತ್ತೆ ಸೊಸೆಗೆ ಸ್ಟಾರ್ಟ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಚಾಲು ಆಗ್ತದೆ ಅದು. ಸೊ ಅದಾದ ತಕ್ಷಣ ಭಾಳ ಸಿಟ್ಟು ಬಂತ ಅವಳಿಗೆ. ಬಂದ್ಬಿಟ್ಟು ಡ್ಯಾಡಿ ಅವ್ರ ಡ್ಯಾಡಿ ಆಯುರ್ವೇದಿಕ್ ಡಾಕ್ಟರ್ ಇದ್ರು. ಅವ್ರಿಗೆ ಹೇಳ್ತಾರೆ, ಏನಾದರೂ ವಿಷ ಕೊಟ್ಬಿಡ್ರಿ, ನಮ್ಮ ಅತ್ತೆಗೆ ಹಾಕಿ ನಾನು ಕೊಂದು ಹಾಕ್ಬಿಡ್ತೀನಿ. ಅಷ್ಟರ ಮಟ್ಟಿಗೆ ಹೋಗಿತ್ತದು. ಆವಾಗ ಅವ್ರು ಹುಷಾರಾಗಿದ್ರು, ಆಯುರ್ವೇದಿಕ್ ಡಾಕ್ಟ್ರು, ಮತ್ತೆ ಏಜ್ ಆಗಿತ್ತು, ಹುಷಾರಾಗಿದ್ರು. ಆಯ್ತಮ್ಮ ನೀನೇನು ಚಿಂತೆ ಮಾಡಬೇಡ, ಡೈಲಿ ಸ್ವಲ್ಪ ಸ್ವಲ್ಪ ಊಟದಲ್ಲಿ ಹಾಕ್ಕೊಡು, ಕೆಲಸ ಮಾಡ್ತದೆ. ಭಾರಿ ಖುಷಿ ಆಗ್ಬಿಟ್ಲು. ಆದ್ರೆ ಒಂದು ಷರತ್ತಿದೆ. ಏನ್ ಷರತ್ತಂದ್ರೆ, ಈ 1 ತಿಂಗಳು ಬೇಕು ಅವ್ರಿಗೆ ಸಾಯಕ್ಕೆ. ಇಮಿಡಿಯೇಟ್ ಸತ್ರೆ ಮತ್ತೆ ನಿನಗೆ ಹಿಡಿದು ಬಿಡ್ತಾರೆ. 1 ತಿಂಗಳವರೆಗೂ ಕೊಟ್ರೆ ಸ್ಲೋ ಪಾಯ್ಸನ್, ಆಮೇಲೆ ಸಾಯ್ತಾರೆ. ಆದ್ರೆ ಅಲ್ಲಿವರೆಗೂ ಯು ಶುಡ್ ಬಿಹೇವ್ ವೆರಿ ನೈಸ್ಲಿ, ಬಹುತ್ ಅಚ್ಚಾ ಸೆ ಉಸ್ಸೆ ಬರ್ತಾವ್ ಕರ್ನಾ. अच्छा ಬರ್ತಾವ, ಅರೆ ಮರ್ ಜಾನೆ ವಾಲಿ ನಾ, ಸಾಯೋಳಿದಾಳೆ, ನಿಂಗೇನ್ ಪ್ರಾಬ್ಲಮ್? हाँ ओके क्या करना, उसका पैर दबाओ, उसको खाने को दो, उसको पीने को दो, सब अच्छा सा देखना 1 महीना. सेड ओके, 1 महीने के बाद मर जाने वाली है, ठीक है. बहुत अच्छा सा देखने लगी. किसको? सांस को. जिसको देखने से हमारा सांस रुक जाता है, वो सांस को बहुत अच्छा सा करने लगी सेवा. तो सांस देखी, ये क्या हो गया, इसको चेंज हो गई. मेरा पैर दबा रही है, मेरा को पानी लाके दे रही है. पहले तो पुकारती थी, पानी नहीं लाती थी, अभी पानी भी आ रहा है, कॉफी आ रहा है, गरम गरम टी आ रहा है. बहुत खुश हो गई सास. 8 दिन में इतना खुश हो गई. तो बोली, बेटी तू आज बैठ जा, मैं रोटी बनाती हूं. अरे सास बोल रही है बहू को, तुम बैठ जाओ, मैं रोटी बनाती हूँ. ये चकरा गई. फिर भी अभी बोले क्या कुछ हो रहा है. तो ಮಾಡಕ್ ಶುರು ಮಾಡಿದ್ರು. ಯಾರು ಮಾಡ್ತಿದ್ದ? ಅತ್ತೆ ಮಾಡಿ ಕೊಡ್ತಿದ್ದಾಳೆ. ಮಗಳು ಬಂದ್ರೆ ಮಾಡ್ತಾಳಲ್ಲ ಅತ್ತೆ. ಸೊಸೆ ಇದ್ರೆ ತೂ ಕರ್, ಕಿಸ್ಲಿ ಲೇಕೆ ಆಯೆ ತೆರೆ ಕೋ, ತೂ ಕರ್. ಆದ್ರೆ ಇಲ್ಲಿ ಉಲ್ಟಾ ಆಯ್ತು ಕೇಸು. ಅತ್ತೆ ಮಾಡಿ ಕೊಡ್ತಿದ್ದಾರೆ ಎಲ್ಲ. ಸೊ ಇವಳಿಗೆ ಇನ್ನೂ ಆಯ್ತು. ಇನ್ನೂ 15 ದಿವಸ ಬಹಳ ಖುಷಿಯಿಂದ ಸೇವೆ ಮಾಡಿದ್ಲು. 15 दिन के बाद में तिजोरी का चाबी उठा के दे दी. बोले अभी तू बहुत अच्छी बन गई है, तू ही संभाल, मेरे को कुछ नहीं चाहिए. ट्रेजरी का चाबी भी आ गया. ये चकरा गई, अरे इतना अच्छा हो रही है मेरी सास. तो पूरा चाबी भी आ गया. बाद में बोली, बेटे को भी तू ही बोल, इतना अच्छा हो गया. तो 1 महीना हो गया. भाग के गई पिताजी के पास, ओढ़ी होद लो. अरे पिताजी हमने बहुत गलत कर दिया. क्या गलत कर दिया? हम विष नहीं डालना था. पिताजी बोले, क्यों, क्या हो गया? इतनी अच्छी बन गई मेरी सास कि पूरा घर, तिजोरी सब मेरे को दे दिया. नहीं डालना था हम. तभी पिताजी बोले, मेरे को मालूम था, जब तक तू रिस्पेक्ट नहीं देती उधर से रिस्पेक्ट नहीं मिलता था, इसीलिए मैं हजमोला डाल के दिया था. वो विष नहीं डाला था, वो विष नहीं डाला था. अच्छा पचन हुआ, इसलिए रोटी भी अच्छा खाई, तू भी खाई. अब आराम से जिंदगी में साथ में रहना. So until we respect somebody else, ಬರೀ ಡೊನೇಷನ್ ಕೊಟ್ಟವ್ರಿಗಲ್ಲ, ಯಾರೇ ಬರಲಿ ಇಸ್ಕಾನ್ದಲ್ಲಿ, ಅವರು ಪ್ರಭುಪಾದರ ಸಲುವಾಗಿ ಬಂದಿದ್ದಾರೆ, ನಮ್ಮ ಸಲುವಾಗಿ ನಿಮ್ಮ ಸಲುವಾಗಿ ಬಂದಿಲ್ಲ. ಇವನೇನ್ರಿ ಏನ್ ಕೊಡೋದಿಲ್ಲ ಬಿಡೋದಿಲ್ಲ, ಇಲ್ಲ, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಒಂದ್ಸರಿ ಹಿಂಗೆ ಆಗಿತ್ತು. ರಾಧಾ ಗೋವಿಂದ್ ಮಹಾರಾಜ್ ಅಂತಿದ್ದಾರೆ. ರಾಧಾ ಗೋವಿಂದ್ ಮಹಾರಾಜರ ಬಗ್ಗೆ ಪ್ರಭುಪಾದರ ಟೆಂಪಲ್ಗೆ ಹೋದ್ರು ಬಿಹಾರದಲ್ಲಿ. ಸೊ ಅವಾಗ ಅವ್ರ ಬಗ್ಗೆ ಕಂಪ್ಲೇಂಟ್ ಏನಂದ್ರೆ, ಈ ಹುಡುಗ, ಅವಾಗ ಹುಡುಗ ಇದ್ರು, ಈಗ 75 ವರ್ಷ ವಯಸ್ಸಾಗಿದೆ ಅವ್ರಿಗೆ. ಈ ಹುಡುಗ ಬರೀ ಭಾಗವತ್ ಓದ್ತಾನೆ, ಪ್ರಸಾದ್ ತಿಂತಾನೆ, ಭಾಗವತ್ ಓದ್ತಾನೆ, ಪ್ರಸಾದ್ ತಿಂತಾನೆ, खाली भागवत पढ़ता है, प्रसाद खाता है, भागवत पढ़ता है, प्रसाद, कुछ भी नहीं करता है. कंप्लेंट प्रेसिडेंट इज टेलिंग. तो प्रभुपाद देख के, सी हाउ प्रभुपाद इज ग्रेट. वो बोले, कैन यू डू व्हाट ही इज डूइंग? खाली खा रहा है और पढ़ रहा है, भागवतम पढ़ रहा है. कैन यू डू व्हाट ही इज डूइंग? आप कर सकते क्या? न्यू माडबोदा. वो चकरा गया प्रेसिडेंट. वो तो समझ रहा था प्रसाद खाने के बाद कुछ काम करना चाहिए. प्रभुपाद सेड, ही इज डूइंग द हाईएस्ट ಜಾಬ್. ಭಾಗವತಂ ಓದೋದು, ತಿಳ್ಕೊಳ್ಳೋದು ಅದಕ್ಕಿಂತ ಒಳ್ಳೆಯದು ಇನ್ನೇನು ಶ್ರೇಷ್ಠವಾದದ್ದು ಇಲ್ಲ ಅಂತ ಹೇಳಿದ್ರು. ಆ ಟೈಮ್ದಲ್ಲಿ ಆ ಪ್ರೆಸಿಡೆಂಟ್ಗೆ ತಲೆಗೆ ಹೋಗ್ಲಿಲ್ಲ, ಅದು ಗೊತ್ತಾಗ್ಲಿಲ್ಲ. ಯಾಕೆ ಎಲ್ಲ ಪ್ರಸಾದ್ ತಿಂದಾರಂದ್ರೆ ನಾವೇನ್ ಮಾಡ್ಬೇಕು, ನಾವು ಹೇಳ್ದಂಗೆ ಕೇಳಬೇಕು.
ನೆಲ ಒರೆಸು, ಮುಸ್ರೆ ತೆಗೆ, ಬ್ಯಾಂಡಿ ತೆಗಿ, ಏನಾದ್ರೂ ಮಾಡ್ಬೇಕು, ಆವಾಗ ಗುಡ್ ಬೈ. ಆದ್ರೆ ಪ್ರಭುಪಾದರು ಹೇಳಿದ್ದು ಈಗ ಏನಾಗ್ತಾ ಇದೆ ಅಂದ್ರೆ, ರಾಧಾ ಗೋವಿಂದ್ ಮಹಾರಾಜ್ದು ಕ್ಲಾಸ್ ಚೌಪಾಟಿಯಲ್ಲಿ ಝೂ ಅಲ್ಲಿ ಇತ್ತು ಅಂದ್ರೆ, ಅಲ್ಲಿ ಪೊಲೀಸ್ ಕಮಿಷನರ್ ಬಂದು ಒಂದ್ಸರಿ ಅವ್ರ ಕಾಲಿಗೆ ಬಿದ್ರು, ಡ್ರೆಸ್ ನಲ್ಲಿ ಕಾಲಿಗೆ ಬಿದ್ದು ಹೇಳ್ತಿದ್ದಾರೆ, ಪ್ಲೀಸ್ ನೀವು ಇಲ್ಲಿ ಕಥಾ ಮಾಡಬೇಡ್ರಿ ಅಂತ. ಅವ್ರು ಕೇಳಿದ್ರು ಯಾಕೆ ಕಥಾ ಏನಾಯ್ತು ಸಮಸ್ಯೆ ಅಂದ್ರೆ, ಪೂರಾ ಈ ಏರಿಯಾದಾಗೆಲ್ಲ ಟ್ರಾಫಿಕ್ ಜಾಮ್ ಆಗ್ತದೆ ನೀವು ಕತೆ ಮಾಡಿದ್ರೆ, ಪಾರ್ಕಿಂಗ್ ಜಾಗ ಗುಡಿ ಒಳಗೆ ಆಗೋದಿಲ್ಲ, ಎಲ್ಲ ಕಡೆ ಪಾರ್ಕ್ ಮಾಡ್ತಾರೆ, ಟ್ರಾಫಿಕ್ ಜಾಮ್ ಆಗ್ತದೆ, ದಯವಿಟ್ಟು ಕಾಲಿಗೆ ಬೀಳ್ತೀನಿ. ಭಾಗವತಂ ಏನಿದೆ ನಮ್ಗೆ ಗೊತ್ತಿಲ್ಲ. ನಾವು ಅದೇ ಹೇಳಿದ್ವಲ್ಲ, ಧೋಬಿ ಅಷ್ಟೇ, ನಮ್ಗೇನು ಗೊತ್ತಾಗ್ತಾ ಇಲ್ಲ. ಆ ಭಾಗವತಂ ಕ್ಲಾಸ್ ಕೇಳಕ್ಕೆ ದೇವತೆಗಳು ಅವ್ರದ್ದು ಪೂರ್ತಿ ಬ್ರಹ್ಮಾಂಡ ಲಾಕ್ ಮಾಡಿ ಬಂದು ಕ್ಲಾಸ್ ನಲ್ಲಿ ಕೊಡ್ತಾರಂತೆ, ಎಲ್ಲೇ ಭಾಗವತ್ ನಡೀತಾ ಇದ್ರೆ. ಅಂತ ಗ್ರೇಟ್ ಸಬ್ಜೆಕ್ಟ್ ನಮ್ಗೆ ಕೊಡ್ತಿದ್ದಾರೆ, ಆದ್ರೆ ನಮ್ದು ಚಪ್ಪಲ್ ಹೊಸ ತಗೊಂಡಿದೀನಿ, ಹೊರಗೆ ಬಿಟ್ಟಿದೀನಿ, ಐತೋ ಇಲ್ಲೋ ಇಲ್ಲಿ ಶ್ಲೋಕ ನಡೀತಾ ಇರ್ತದೆ. ಏನ್ ಹೇಳಿದ್ರಿ ನೀವು? ನನ್ ಚಪ್ಪಲ್ ನನ್ನ ತಲೆಯಲ್ಲಿದೆ. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಬಟ್ ಪ್ರಭುಪಾದರು ಕರುಣಾಮಯಿ ಇದ್ದಾರೆ, ಕೃಷ್ಣನು ಕರುಣಾಮಯಿ ಇದ್ದಾರೆ. इतना करुणामयी है कि उनको मालूम है हम क्या है, उनको मालूम है. तो इसीलिए हमको क्या करना चाहिए, ಇನ್ಕ್ರೀಸ್ ಯುವರ್ ಸಿನ್ಸಿಯರ್ನೆಸ್. ಎಷ್ಟಾಗ್ತದೆ ಅಷ್ಟು ನಾವು ಶ್ರದ್ಧೆಯನ್ನ ಬೆಳೆಸ್ಬೇಕು. ಇಷ್ಟು ಶ್ರದ್ಧೆ ಇರಬೇಕು ಅಂತಂದ್ರೆ ಬೇರೆ ಎಲ್ಲ ಪ್ರಯಾರಿಟಿ ಆಮೇಲೆ. ಫಸ್ಟು ಪ್ರಭುಪಾದ್ರದ್ದು ಬೆಳಗ್ಗೆ ಎದ್ದ ತಕ್ಷಣ ಜಪ 2 ತಾಸು 16 ಮಾಲೆ ಜಪ ಆಗ್ಬೇಕು. 3-3:30 ಹೇಳ್ರಿ. ಬೆಳಗ್ಗೆ ರಾತ್ರಿ ಬೇಗ ಮಲಗಿದ್ರೆ ಟಿವಿ ನೋಡೋದ್ ಬಿಟ್ರೆ ತಾನೇ ಮಲಗ್ತೀರಾ. ಟಿವಿ ಸೀರಿಯಲ್ಲಿ ಯಾರು ಅತ್ತೆ ರೋಲ್ ಮಾಡ್ತಿದ್ದಾರೆ, ಯಾರು ಸೊಸೆ ರೋಲ್ ಮಾಡ್ತಿದ್ದಾರೆ, ಯಾವ್ದು ಲಾಸ್ ಅಲ್ಲಿದ್ದಾರೆ, ಯಾರ ಜೊತೆಗೆ ಓಡ್ ಹೋಗ್ತಿದ್ದಾರೆ, ಅದ್ರಲ್ಲಿ ಬರೀ ಹಾಳಾಗಿದ್ದು ಅದೇ ಬರ್ತದೆ. ಅವ್ನ ಗಂಡನ್ ತಗೊಂಡು ಇವಳು ಓಡೋದು, ಇವಳು ಗಂಡನ್ ತಗೊಂಡು ಅವಳು ಓಡೋದು. ಅದನ್ನ ಭಕ್ತಿಯಿಂದ ಕುಂತು ನಾವು ನೋಡ್ತಿರ್ತೀವಿ. ಪುಣ್ಯವಂತರು ನಾವು. ಭಗವದ್ಗೀತಾ ಶ್ಲೋಕ ಯಾವ್ದು ಹೇಳ್ರಿ ಅಂದ್ರೆ ಗೊತ್ತಿಲ್ರಿ ನಮ್ಗೆ. ಅದ್ ರೋಲ್ ಹೇಳ್ರಿ ಯಾಕೆ ಗೊತ್ತಿದೆ ನಮ್ಗೆ. ಎಷ್ಟು ಹಾಳಾಗಿದೀವಿ ನೋಡ್ರಿ ನಾವು. ಇದಕ್ಕೆ ಕಲಿಯುಗ ಅನ್ನೋದು ನಮ್ ತಪ್ಪಲ್ಲ. ಇದು ಅಟ್ಮಾಸ್ಫಿಯರ್ ಇಸ್ ಲೈಕ್ ದ್ಯಾಟ್. ಅದಕ್ಕೆ ಪ್ರಭುಪಾದ್ ಸೆಡ್ ಸತ್ಸಂಗ್ ಸತ್ಸಂಗ್ ಸತ್ಸಂಗ್. ಸತ್ಸಂಗದಲ್ಲಿ ಬಂದ್ರೆ ಎಲ್ಲ ಸುಧಾರಣೆ ಆಗ್ತದೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಒಂದ್ಸರ್ತಿ ಒಂದು ಕಳ್ಳ ವೃಂದಾವನದಲ್ಲಿ ಅವನು ಕಳ್ಳತನ ಮಾಡ್ತಿದ್ದ. ಅಪ್ಪ ಮಗ ಸ್ವಲ್ಪ ದೊಡ್ಡವನ್ ಆಗ್ತಾ ಇದ್ದ. ಅವನ್ ಮಗನಿಗೆ ಹೇಳ್ತಾನೆ, ನೀ ಎಲ್ಲೇ ಹೋಗು, ಆದ್ರೆ ಇದು ಸತ್ಸಂಗ ನಡೀತಿರ್ತದಲ್ಲ ಅಲ್ಲಿ ಮಾತ್ರ ನೀನ್ ಹೋಗ್ಬೇಡ. ಮಗನಿಗೆ ಹೇಳ್ತಾನೆ. ಮಗನ್ ತುಂಬಾ ಏನ್ ದೊಡ್ಡವನಾಗಿರೋದಿಲ್ಲ, ಚಿಕ್ಕವನಿದೆ. ಎಷ್ಟು ನಿಮ್ದು ಏಜ್? 20. ಅವ್ನು ಇನ್ನೂ ಚಿಕ್ಕವರಿತಾನೆ, 15 ವರ್ಷದವನು. ನಿಮ್ದು 16? ಓಕೆ, ನಿನ್ಗೆ ಹತ್ರ ಅದ ಕೇಳಿದ್ ಸರಿಯಾಗಿ. ಸೊ 15 ವರ್ಷದವನು ಇನ್ನೇನು ಅವನು ರೆಡಿ ಆಗ್ತಿರ್ತಾನೆ, ಅಪ್ಪನ ಪ್ರೊಫೆಷನ್ ಮುಂದುವರಿಸ್ಬೇಕಲ್ಲ. ಹಂಗೆ ಅದಕ್ಕೆ ಏನ್ ಮಾಡಿದ್ರು ನೀನ್ ಸತ್ಸಂಗದಲ್ಲಿ ಮಾತ್ರ ಹೋಗ್ಬೇಡ, ಕೇಳಕ್ ಹೋಗ್ಬೇಡ ಅಂತ ಹೇಳಿರ್ತಾನೆ. ಅಂದ ಕೂಡಲೇ ಆಯ್ತು ಅಂತಾನೆ ಇವನು. ಆದ್ರೆ ಅದು ಹೇಳಿರ್ತಾರಲ್ಲ ಅವಾಗ್ಲೇ ಅದು ಚುಚ್ಚಕ್ ಶುರು ಮಾಡ್ತದೆ. ಹೋಗ್ರಿ ಅಂತ ಹೇಳಿದ್ರೆ ಹೋಗೋದಿಲ್ಲ, ಹೋಗ್ಬೇಡ ಅಂದ್ರೆ ಹೋಗ್ತದೆ. ಹಲ್ಲಲ್ಲಿ ಏನಾದ್ರೂ ಸಿಕ್ಕೊಂಡ್ರೆ ಏನಾಗ್ತದೆ, 32 ಹಲ್ಲು ಕ್ಲೀನ್ ಇದೆ, ಅದ ನಾಲ್ಗೆ ಅಲ್ಲಿ ಹೋಗೋದಿಲ್ಲ. ಎಲ್ಲಿ ಸಿಕ್ಕೊಂಡಿರ್ತದೆ ಅಲ್ಲೇ ಹೋಗ್ತದೆ. ಸೊ ಇವನ್ ತಲೆಯಲ್ಲಿ ಇದ್ದೇ ಇತ್ತು, ಆದ್ರೂ ಹೋಗ್ಲಿಲ್ಲ. ನಮ್ಮಪ್ಪ ಹೇಳಿದ್ದಾರೆ, ತಿರುಗಿ ಸತ್ತುನು ಹೋದ್ರು, ನಾನು ಹೋಗ್ಬಾರ್ದು 4-5 ವರ್ಷ ಹೋಗ್ಲಿಲ್ಲ. 20 ವರ್ಷಕ್ಕೆ ಬಂದ್ಮೇಲೆ ಏನಾದ್ರೂ ನಡೀತದೆ, ಪ್ರಸಾದ್ ಕೊಡ್ತಾರಂತ ಬಹಳ ಚೆನ್ನಾಗಿ, ಹೋಗಿ ಪ್ರಸಾದ ಆದ್ರೂ ತಿನ್ನೋಣ. ಸೊ ಅಲ್ಲಿ ಬರ್ತಲ್ಲ ಪ್ರವಚನ ಮಾಡೋರ್ಗೆ ಗೊತ್ತು, ಎಲ್ಲಾರು ಪ್ರಸಾದ್ ಟೈಮಿಗೆ ಬರ್ತಾರೆ ಅಂತ ಹೇಳಿ. ಪ್ರಸಾದ್ ಟೈಮಿಗೆ ಪ್ರವಚನ ಸ್ಟಾರ್ಟ್ ಮಾಡಿ 1 ತಾಸು ಮಾಡ್ತಾರ ಅವ್ರು. ಸೊ ಇವಂಗ್ ಹೋಗಿ ಕುಂದ್ರಬೇಕಾಯ್ತು ಅಲ್ಲಿ. ಸೊ ಕುಂತ ಕೇಳಿದ. ಅದರಲ್ಲಿ ಕೃಷ್ಣನ್ ಲೀಲೆ ಹೇಳ್ತಾ ಇದ್ರು. ಏನಂದ್ರೆ ಯಶೋದಮಾಯಿ ಕೃಷ್ಣನ್ಗೆ ವಜ್ರದ್ದು ಕಿವಿಯಲ್ಲಿ ಹಾಕ್ತಾಳೆ, ವಜ್ರದ್ದು ಕೊಳ್ಳಲ್ಲಿ ಹಾಕ್ತಾಳೆ, ಬಂಗಾರದ್ದು ಬಳೆ ಕೈಯಲ್ಲಿ ಹಾಕ್ತಾಳೆ, ಕಾಲಿಗೆ ಇದೆಲ್ಲ ಹಾಕ್ತಾಳೆ. ಅಂದ್ಕೊಳ್ಳಿ ಇವಂದು ಅಂಟೆನಾ ಡ್ರಕ್ ಅಂತ. ಯಾಕೆ ಇವಂದು ಏನ್ ಕೆಲಸ? ಇವಂದು ಇಂಥ ಗಿರಾಕಿ ನನಗೆಲ್ಲಿ ಸಿಗ್ಬೇಕೀಗ? ಅಗದಿ ಕರೆಕ್ಟ್ ಆಗಿ ಕ್ಲಾಸ್ ಕೇಳಕ್ ಶುರು ಮಾಡಿದ ಅವನು. ಎಲ್ಲಿ ಅಡ್ರೆಸ್ ಎಲ್ಲಿ ಅಂತ ಕೇಳಿದ ಅವನು. ವೃಂದಾವನ್ ಎಲ್ಲಿದೆ? ವೃಂದಾವನ್ ಎಲ್ಲಿದೆ? ಮಥುರಾ ಡಿಸ್ಟಿಕ್. ಮಥುರಾ ಡಿಸ್ಟಿಕ್, ಕರೆಕ್ಟ್ ಅಲ್ಲಿ ಹತ್ರದವನು, ಯುಪಿದವನು. ಸೊ ಎಲ್ಲ ಪ್ಲಾನ್ ಮಾಡ್ಕೊಂಡ ಅವನು. ಸೊ ಪ್ಲಾನ್ ಮಾಡ್ಕೊಂಡು ಹೊಂಟೆ ಬಿಟ್ಟ ಸೀದಾ. ಇಂಥ ಅಪರ್ಚುನಿಟಿ ಬಿಡಕ್ ಆಗ್ತದ? ಸೀದಾ ಹೊಂಟೆ ಬಿಟ್ಟ. ಏನು ಯೋಚನೆ ಮಾಡಿದ? ಅವನ ಹೆಸರು ಏನು ಕೇಳಿದ ಅವನು. ಆ ಹುಡುಗ ಹೆಂಗಿದ್ದಾನೆ ಎಲ್ಲ ಕೇಳಿದ ಅವನು. ಯಾಕಂದ್ರೆ ಮಿಸ್ಡ್ ಕಾಲ್ ಆಗ್ಬಾರ್ದಲ್ಲ, ಅದಕ್ಕೆ ಇವನ ಹೆಸರು ಕೃಷ್ಣ. ಓಕೆ ಕೃಷ್ಣ. ಕಲರ್ ಹೆಂಗಿದೆ? ಸ್ವಲ್ಪ ಕರ್ರಗಿದ್ದಾನೆ, ಸಾವಳಾ ಸಹಾಯ. ಏನ್ ಮಾಡ್ತಾನೆ ಅವನು? ಫ್ಲೂಟ್ ಬಾರಿಸ್ತಾನೆ. ಆಮೇಲೆ ಮತ್ತೇನ್ ಮಾಡ್ತಾನೆ? ದನ ಕಾಯ್ತಾನೆ. ದನ ಕಾಯೋ ಹುಡುಗ, ಫ್ಲೂಟ್ ಹಿಡ್ದಿದ್ದಾನೆ, ಕರ್ರಗಿದ್ದಾನೆ, ಹೆಸರು ಕೃಷ್ಣ, ವೃಂದಾವನದಲ್ಲಿ ಇರ್ತಾನೆ. ಜಪ ಮಾಡಕ್ ಸ್ಟಾರ್ಟ್ ಮಾಡಲ್ಲ. ಮಿಸ್ ಆಗ್ಬಾರ್ದು. ಸೊ ಕರೆಕ್ಟ್ ಆಗಿ ಹೆಸರು ಹೇಳ್ತಾ ಇದ್ದಾನೆ, ಕೊಳಲನ್ನು ಓಡ್ತಿದ್ದಾನೆ. ಮೋರ್ ಪಂಕ್ ಬಿ ಲಗಾಯ ಊಪರ್, ಮೋರ್ ಪಂಕ್ ಬಿ ಹೇ. ಎಲ್ಲ ಮಾಡ್ಕೊಂಡು ನಡ್ಕೊಂಡು ಹೋಗ್ತಿದ್ದಾನೆ.
ಸೊ ಅಲ್ಲಿ ಹೋದ್ಮೇಲೆ ನೋಡ್ತಾನೆ, ಅಲ್ಲಿ ಬೇರೆ ಹುಡುಗರೆಲ್ಲ ಆಡ್ತಿರ್ತಾರೆ, ಅಂಥವ್ನು ಯಾರು ಇರುವುದಿಲ್ಲ. ಅವ್ನು ಕೇಳ್ತಾನೆ, ಎಲ್ಲಿದ್ದಾನೆ ಕೃಷ್ಣ, ಎಲ್ಲಿದ್ದಾನೆ ಕೇಳ್ತಾನೆ. ಅಲ್ಲಿ ಹೋಗಿರ್ತಾನೆ. ಇನ್ನೊಂದ್ಸರಿ ಅಲ್ಲಿ ಹೋಗ್ತಾನೆ, ಯಾಕಂದ್ರೆ ಕೃಷ್ಣ ಒಂದೇ ಕಡೆ ಇರೋದಿಲ್ಲ. ಒಂದ್ ದಿವಸ ಬಾಂಡೀರ್ವನು, ಇನ್ನೊಂದ್ ದಿವಸ ಶೃಂಗಾರ ಒಟ್ಟು, ಇನ್ನೊಂದ್ಸರಿ ಇನ್ನೊಂದ್ ಕಡೆ ಎಲ್ಲ ಹೋಗ್ತಾ 12 ವನ ಇದೆ. ಸೊ 3-4 ಸರ್ತಿ ತಿರುಗ್ತಾನೆ, ಸಿಗೋದೇ ಇಲ್ಲ. ಕೊನೆಗೆ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತಂದ್ರೆ, ನಂದ ಭವನ್ಗೆ ಹೋಗು, ಆ ನಂದ ಭವನ್ದಾಗ ಅವ್ರು ಹೋಗ್ತಿರ್ತಾರೆ ವೃಂದಾವನದಿಂದ, ಅವ್ರ ಹಿಂದಿಂದ ಹೋಗ್ಬಿಡು ನೀವು ಅನ್ಕೊಳ್ಳೆ ರೈಟ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾನೆ. ಸೊ ಅಲ್ಲಿ ಹೋಗ್ಬಿಟ್ಟು ಅದನ್ನು ಗೊತ್ತಾಗ್ತದೆ, ನಂದ ಮಹಾರಾಜ್ ಅವ್ರ ತಂದೆ, ಯಶೋದಮ್ಮಾಯಿ ಅವ್ರ ತಾಯಿ, ಇದನ್ನು ನೆನ್ಪಿಡ್ತಿರ್ತಾನ ಅವನು. ಸೊ ನೆನ್ಪಿಟ್ಟು ಇಟ್ಟು ಕೃಷ್ಣನಿಂದ ಹೋಗ್ತಾನೆ. ಸೊ ಅಲ್ಲಿ ಕೃಷ್ಣ ಅವನಿಗೆ ಕಾಣ್ತಾನೆ. ಆದ್ರೆ ಒಬ್ಬನೇ ಇದ್ದಾಗ ಮಾಡ್ಬೇಕಲ್ಲ. ಸೊ ಒಬ್ಬನೇ ಇದ್ದಾಗ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಕೃಷ್ಣನ್ಗೆ ಹೇಳ್ತಾನೆ, ನಮಸ್ಕಾರ ಮಾಡ್ತಾನೆ. ಆದ್ರೆ ಕೃಷ್ಣನ್ ನೋಡಿದ್ಮೇಲೆ ಅವ್ನು ತುಡುಗ್ ಮಾಡ್ಬೇಕು ಅನ್ನೋದು ಭಾವನೆ ಹೋಗ್ಬಿಡ್ತದೆ. ಆದ್ರೂ ಕಳ್ಳನೇ ಅಲ್ಲ. ಇದೆಲ್ಲ ನನಗ್ ಕೊಡು ಅಂತ. ಹೌದಾ, ನೀನ್ ತಗೋ ಹಂಗಾದ್ರೆ ಅಂತಾನೆ ಕೃಷ್ಣ. ಆದ್ರೆ ನಮ್ಮ ತಾಯಿ ನನಗೆ ಬೈತಾಳೆ, ಇದೆಲ್ಲ ನೀನ್ ತಗೊಂಡು ಹೋದ್ರೆ. ಆ ಮಾತಾಡಿದ್ದು, ಆ ನಕ್ಕಿದ್ದು ನೋಡ್ಬಿಟ್ಟು ಗೋವಿಂದ ಏನಾದ, ಈ ಲೋಕದಿಂದ ಗೋವಿಂದ, ನಿಜವಾದ ಗೋವಿಂದ ಕಡೆ ಸೇರ್ಕೊಂಡ್ಬಿಟ್ಟ. ಅವತ್ತಿನಿಂದ ಭಕ್ತ ಆದ. ಅದಕ್ಕೆ ಅವರಪ್ಪ ಹೇಳಿದ್ದೇನು, ಹೋಗ್ಬೇಡ ಅಂತ. ಸೊ ನಿಮ್ದೆಲ್ಲ ಅರ್ಧಕ್ಕಿಂತ ಹೆಚ್ಚಿಗೆ ಆಗ್ಬಿಟ್ಟಿದೆ. ಈಗ ಆಲ್ರೆಡಿ ಸತ್ಯಮೂರ್ತಿ ಪ್ರಭು ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಆಗ್ತದೆ, ಇದು ಆಗೋದಿಲ್ಲ ಅಂತ ತಿಳ್ಕೊಬೇಡ್ರಿ, ಆಗ್ತದೆ. ಅಷ್ಟು ಚೆನ್ನಾಗಿ ಇದೆ. ಕೃಷ್ಣನೂ ಅಷ್ಟು ಚೆನ್ನಾಗಿದ್ದಾನೆ, ಭಗವಂತನೂ ಅಷ್ಟು ಚೆನ್ನಾಗಿದ್ದಾನೆ. ಏನ್ ಮಾಡೋರು ಹೇಳ್ರಿ, ನೀವು ದುಡ್ಡು ತಗೊಂಡು ಏನ್ ಮಾಡ್ತೀರಿ ಹೇಳ್ರಿ? ಗುಡಿಗೆ ಕೊಟ್ಟಿದ್ರೆ ಹೇಳ್ಬೋದು ನಾವು, ಗುಡಿಗೆ ಕೊಟ್ಟಿದ್ದೀನಿ ಅಂತ. ನಿಮ್ಗೆ ಗ್ರಾನೈಟ್ ನಲ್ಲಿ ಮತ್ತು ಗೋಲ್ಡನ್ ಅಕ್ಷರದಲ್ಲಿ ಬರೆದು ಹಚ್ತಾರೆ, ಇಂಥವ್ರು ಇಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿ. ಈಗ ನಿಮ್ ಕಡೆ ಎಷ್ಟಿದೆ ಹೇಳ್ತೀರೇನ್ ಸರ್? ನೀವು ಹೇಳೋದಿಲ್ಲ. ಯಾಕೆ? ಅದು ಕಳ್ಳ ದುಡ್ಡದು. ಹೇಳಿದ್ರೆ ಭಯ, ಕೇಳ್ಬಿಡ್ತಾರೆ ಅಂತ ಹೇಳಿ. ಈವನ್ ರಿಲೇಷನ್ಸ್ ಹೇಳೋದಿಲ್ಲ. ಯಾಕೆ? ರಿಲೇಷನ್ಸು ಬೆನ್ನ ಹತ್ತಾರೆ. ನನ್ ಕಡೆ 1 ಕೋಟಿ ಬಂದಿದೆ, ಕೊಡ್ರಿ, ನಮ್ ಬಿಸ್ನೆಸ್ ಲಾಸ್ ಆಗಿದೆ. ಹೌದು ತಾನೆ? ಸೊ ದ್ಯಾಟ್ ಮೀನ್ಸ್ ಇಟ್ ಈಸ್ ಬ್ಲ್ಯಾಕ್ ಮನಿ. ವೈಟ್ ಮನಿ ಯಾವುದು? ಕೃಷ್ಣನಿಗಾಗಿ ಏನ್ ಖರ್ಚು ಮಾಡ್ತೀರಿ ಅದು ಒಂದೇ ವೈಟ್ ಮನಿ. ಬೇರೆ ಏನ್ ಇಲ್ಲೇ ಇಲ್ಲ ಈ ಜಗತ್ನಲ್ಲಿ, ಗೊತ್ತಿರ್ಲಿ. ಕರೆಕ್ಟ್ ತಾನೇ ಇದು? ಏನ್ ಹೇಳ್ತಿದ್ದಾರೆ ಗೊತ್ತಾ? ಒಬ್ರು ಹಾಡಿದ್ದು, ಪುರಂದರದಾಸರು ಏನ್ ಹಾಡಿದ್ದಾರೆ? ಕೊಟ್ಟಿದ್ದು ಅದು ಎಲ್ಲಿ ಹೋಗ್ತದೆ ಗೊತ್ತೇ ಇಲ್ಲ. 3,000 ಕೋಟಿ ಸಿ ಎ ಅವರು ಇದಾರೆ ಇಲ್ಲಿ, ಹೇಳ್ಬೋದಲ್ಲ. ರಿಸರ್ವ್ ಬ್ಯಾಂಕ್ ನಲ್ಲಿ 3,000ಕ್ಕಿಂತ ಜಾಸ್ತಿ ಕ್ರೋರ್ಸ್ ಆಫ್ ರುಪೀಸ್ ಅನ್ಕ್ಲೇಮ್ಡ್ ಹಂಗೆ ಬಿದ್ದಿದೆ. ಅದು ಯಾರು ತಗೊಳಕ್ ಬಂದೇ ಇಲ್ಲ. ಯಾಕೆ? ಗಂಡ ಹೇಳೇ ಇಲ್ಲ ಹೆಂಡತಿಗೆ. ಯಾಕೆ ಹೇಳಿಲ್ಲ ಅಂದ್ರೆ, ಬಿಸಿ ಚಾ ಕೊಡ್ತಿರ್ಲಿಲ್ಲ ನನಗೆ, ಹಂಗೆ ಸತ್ ಹೋಗ್ಬಿಟ್ಟ ಅವನು. ಮೊನ್ನೆ ಒಂದು ಮಾತಾಜಿ ಬಂದಿದ್ರು ನಮ್ಮ ಕಡೆ. ಏನು ಅಂತಂದ್ರೆ, ಪ್ರಭು 1 ಕೋಟಿ ರೂಪಾಯಿ ಇದೆ ನಮ್ದು ಬ್ಯಾಂಕಲ್ಲಿ, ತಗೊಳ್ರಿ, ಏನಾಯ್ತು? ನನ್ನ ಗಂಡ ನನ್ನ ಹೆಸರೇ ಹಾಕಿಲ್ಲ ನಾಮಿನಿ ಇದ್ರೊಳಗೆ. ಹಾಗೆ ಬೀಳ್ತದ. ಕೊಟ್ಟಿದ್ದು ತನಗೆ. ಎಲ್ಲರೂ ಹೇಳ್ತಾವ ಇವ್ರು 1 ಲಕ್ಷ ಕೊಟ್ಟರು. ಆ ಮಾತಾಜಿ ಯಾರಿದ್ದಾರೆ? ಈಗ ಲ್ಯಾಂಡ್ ಕೊಟ್ಟವ್ರು ಬಂದಿದಾರ ಪ್ರಭು ಇಲ್ಲಿ? ಆಸ್ಟ್ರೇಲಿಯಾ ಹೋಗಿದಾರ? ನೋಡ್ರಿ, ಲ್ಯಾಂಡ್ ಕೊಟ್ಟವ್ರೆಲ್ಲ ಆಸ್ಟ್ರೇಲಿಯಾಗ ಹೋಗ್ತಾರೆ, ಗೊತ್ತಿರ್ಲಿ. ಯಾರು ಕಂಜೂಸ್ ಇಟ್ಕೊಂಡು ಕುಡಿರ್ತಾರಲ್ಲ ಇಲ್ಲೇ ಸಾಯ್ತಾರ, ಹುಳಿಯಲ್ಲೇ. ನಿಜವಾಗಿ ಅವನು ಕೊಡ್ತಾನೆ. ಕೊಟ್ಟು ನೋಡ್ತಾನೆ, ತಗೊಂಡು ನೋಡ್ತಾನೆ. ಎಷ್ಟಿದೆ ಅಷ್ಟು ನೀವು ಕೊಡಾಕ್ ಚಾಲು ಮಾಡ್ರಿ. ಎಷ್ಟಿದೆ ಅಷ್ಟು ಡೊನೇಷನ್ ಕೊಡಾಕ್ ಚಾಲು ಮಾಡ್ರಿ. ಭಗವಂತ ನಿಮ್ ಕೈ ಹಿಡಿತಾನೆ. ಈಗ ನಾವು ವ್ಯಾಪಾರ ಮಾಡ್ತೀವಿ, ನಮ್ಗೆಲ್ಲ ಬಹಳ ಹೇಳ್ತಾರೆ, ನೀವೆಲ್ಲ ಹೇಳ್ತೀರಿ, ಇದೆಲ್ಲ ಭಗವದ್ಗೀತಾ ಎಲ್ಲ ಹೇಳ್ತೀರಿ, ಸತ್ಯ ಹೇಳ್ಬೇಕು, ಇದೆಲ್ಲ ಮಾಡಿದ್ರೆ ಮಾಂಸ ತಿನ್ನೋದು ಬಿಡ್ಬೇಕು, ನಾವು ಸತ್ಯ ಹೇಳಿದ್ರೆ ನಮ್ ಬಿಸ್ನೆಸ್ ನಡೆಯೋದಿಲ್ಲ. ಜನರಿಗೆ ಸುಳ್ಳಿನ ಮೇಲೆ ವಿಶ್ವಾಸ ಇದೆ, ಸತ್ಯದ ಮೇಲೆ ಎಂತ ಮೂರ್ಖರು ನಾವು. ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ಸತ್ಯದ ಮೇಲೆ ವಿಶ್ವಾಸ ಇಟ್ರೆ, ಕೃಷ್ಣನ ಮೇಲೆ ವಿಶ್ವಾಸ ಇಟ್ರೆ ಆಗ್ತದೋ ಇಲ್ಲೋ? ಡೆಫಿನೆಟ್ ಆಗಿ ಆಗ್ತದೆ, ಇನ್ನೂ ಒಳ್ಳೇದಾಗ್ತದೆ. ಮತ್ತೆ ಸುಳ್ಳು ಹೇಳೋದು, ಆಮೇಲೆ ಬೇರೆಯವ್ರಿಗೆ ಕೆಡಕಾಗ್ಲಿ ಅಂತ ಬದ್ದುವಾ ಅಂತೀವಿ, ಹಿಂದಿ ಮೇ ಬೋಲ್ತೆ ಬದ್ದುವಾ. दुआ और बद्दुआ दो है. खाली दूसरों को हम बद्दुआ देने से भी हमको मुसीबत आता है. ಬರೀ ಬೈತಾ ಇದ್ರೆ ಬೇರೆಯವ್ರಿಗೂ ಕಷ್ಟ ಬರ್ತದೆ, ಸುಳ್ಳು ಹೇಳಿದ್ರು ಕಷ್ಟ ಬರ್ತದೆ, ತುಡುಗು ಮಾಡಿದ್ರೆ ಅಂತೂ ಇನ್ನೂ ಡೇಂಜರ್, ಬಹಳ ಅಂದ್ರೆ ಬಹಳ ಡೇಂಜರ್. ಅದು ನಮ್ಗೇನು ಅನಿಸ್ತದೆ, ಇದೆಲ್ಲ ಕಾಮನ್ ಅಂತ ಹೇಳ್ಬಿಟ್ಟು. ಆಮೇಲೆ ಹೆಂಡತಿ ಬೇರೆಯವ್ರ ಜೊತೆಗೆ ಓಡೋಗೋದು, ಗಂಡ ಮದುವೆ ಆಗಿದ್ರು ಬೇರೆಯವ್ರಿಗೆ ನೋಡೋದು बड़ा डेंजरस ಇದೆ. ನಮ್ಗೇನ ಅನ್ಸ್ತದೆ, सब कॉमन नहीं चल रहा है, कुछ नहीं चल रहा है, यहाँ पे चल रहा है, वहां पे यमराज बैठे, कभी आता है मेरे बेटे आजा. ಬಹಳ ಅಂದ್ರೆ ಬಹಳ ಡೇಂಜರಸ್. ಅದಕ್ಕೆ ಪ್ರಭುಪಾದರು ಹೇಳಿದ್ರು, 4 ಫಸ್ಟ್ ನೀವು ಮಾಡ್ರಿ ಅಂತ ಹೇಳಿದಾರೆ. ಫಸ್ಟ್ ಮಾಡ್ಲೇಬೇಕು ನಾವು. ಅನ್ಕ್ಲೀನ್ ಮೈಂಡ್ನು ಕ್ಲೀನ್ ಆಗಿರ್ಬೇಕು. ಇಲ್ಲಾಂದ್ರೆ ಇದೆಲ್ಲ ಯಾರ ತಲೆ ಹೋಗ್ತದೆ ಹೇಳ್ರಿ? ಕುಡ್ಕ ಬಂದು ಇಲ್ಲಿ ಕೂಡ್ತಾನ? ಸಾಧ್ಯನೇ ಇಲ್ಲ. ಮಾಂಸ ತಿನ್ನೋನು ಇಲ್ಲಿ ಬಂದು ಕೂಡೋದಿಲ್ಲ. ಅಫ್ಕೋರ್ಸ್ ಈಗ ತಿಂತಾ ಇದ್ರು ಬಿಡ್ತಾರ ಅವ್ರಿಗೆ. ಅದೇ
ಎಷ್ಟು ನಮ್ಗೆ ಪ್ಯೂರ್ ಆಗಿದ್ದು ಸಿಕ್ಕಿದೆ ಅಂತಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಬಟ್ ಈವನ್ ದೆನ್ ಬರ್ತಾ ಇದೀರಲ್ಲ ಸಾಕು, ಒಂದಿಲ್ಲ ಒಂದ್ ದಿವಸ ನಿಮ್ಗೆ ಅದು ಅರಿವು ಆಗ್ತದೆ, ಅದರಲ್ಲಿ ಏನೂ ಸಂಶಯನೇ ಇಲ್ಲ. ಬಹಳ ಅಂದ್ರೆ ಬಹಳ ಒಳ್ಳೇದು ನಮ್ಗೆ ಸಿಕ್ಕಿದೆ. ಈಗ ನೋಡ್ರಿ ಮನೆಗೆ ಎಷ್ಟು ಕೊಟ್ಟಿದೀವಿ ನಾವು, ಈ ಮನೆ ಬೆಲೆ ಎಷ್ಟಿದೆ? ಒಂದಾ ಜಾಸ್ತಿ ಇರ್ಬೇಕು ಪ್ರಭು? 2 crores. ಅದೇನು 3 ಮಾಡಿದ್ರು ನಡೀತದೆ, ನಾವೇನ್ ಮಾಡೋದು? ನಾವು ಕೊಡೋದೇ ಇಲ್ಲ, ನಾವು ಕೊಡೋದೇ ಇಲ್ಲಲ್ಲ, ಕೊಟ್ಟಾಗಲ್ಲ ಕೇಳೋದು. ಮೆತ್ರಾಣಿಯವ್ರು ಇದಾರ ಸರ್? ನಿಮ್ಗೆ ಗೊತ್ತಿರ್ಬೇಕಲ್ಲ, ನಿಮ್ದು ಮನೇನು ಇದೇ ಲೈನ್ ದಲ್ಲಿ ಇದೆ. ಎಷ್ಟಾಗ್ತದೆ ವ್ಯಾಲ್ಯೂ ಇದ್ರದ್ದು? ನೋಡ್ರಿ, ನೀವೇನು ಅಂಡರ್ ನೀವು ಎಸ್ಟಿಮೇಟ್ ಮಾಡ್ತಿದಿರಲ್ಲ ನೀವು ಅಂತ. ಅವ್ 2 ಕೋಟಿಗೆ ತಗೊಳಕಿದೆ ರೆಡಿ ಇದಾರ ನೋಡ್ರಿ ಅವರು. ಸೊ 4 crores ಇದೆ ಅಲ್ಲ, ಏನ್ ಮಾಡಿದೀವಿ ಹೇಳ್ರಿ ನಾವು? ಏನಾದ್ರು ಕೊಟ್ಟಿದೀವ? ಪುಗ್ಸಟ್ಟೆಯಾಗಿ ಸಿಕ್ಕಿದೆ. ಯಾರು ಕೊಟ್ರು? ಪ್ರಭುಪಾದ್ ಕೊಟ್ರು. ಯಾಕೆ? ಸಿನ್ಸಿಯರ್ ಆಗಿ ಫಾಲೋ ಮಾಡೋರು ಬಂದಿದ್ದಾರೆ. ಚೌಪಾಟಿಯಲ್ಲಿ ನಮ್ದು ಒಂದು ದೊಡ್ಡ ಜಾಗ ಇದೆ, 1.5 ಎಕರೆ ಚೌಪಾಟಿಯಲ್ಲಿ. ಚೌಪಾಟಿ ಇಸ್ ಕನ್ಸಿಡರ್ಡ್ ಟು ಬಿ ದ ವರ್ಲ್ಡ್ಸ್ ಕಾಸ್ಟ್ಲಿಯೆಸ್ಟ್ ಪ್ಲೇಸ್. ನಮ್ಗೆ ಬಿಸ್ನೆಸ್ ಮೆನ್ ಹೇಳ್ತಾರೆ, ಏನ್ರಿ ನೀವು ಭಗವದ್ಗೀತಾ ಹೇಳ್ತೀರಿ, ಹರೇ ಕೃಷ್ಣ ಮಾಡಂತೀರಿ, ನಾವೇನ್ ಮಾಡಿದ್ರೆ ನಮ್ಗೆ ಏನಾದ್ರು ಕೃಷ್ಣ ಊಟ ಕೊಡ್ತಾನ? ನಾವು ಎಸ್ ಕೊಡ್ತೀವಿ ನಾವು. ಬರ್ರಿ ನೀವು ಜಾಯ್ನ್ ಆಗ್ರಿ. ಬ್ರಹ್ಮಚಾರಿ ತರ ಡ್ರೆಸ್ ಹಾಕೋದು ಬೇಡ, ವೈಟ್ ಡ್ರೆಸ್ ಹಾಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀವು ಬುಕ್ ಸೇವೆ ಮಾಡಬೇಕು, ನಾವು ನಿಮ್ಗೆ ಇರಾಕ್ ಜಾಗ ಕೊಡ್ತೀವಿ, ಊಟ ಕೊಡ್ತೀವಿ, ಪ್ರಸಾದ ಕೊಡ್ತೀವಿ ಅಂದ್ಕೊಂಡು ಗಾಬರಿ ಆಗ್ತಾರ ಅವರು. अरे ये ऐसा कैसा, अरे ऐसा हो रहा है, क्यों नहीं हो रहा है? वो भी ಮುಂಬೈ ಮೇ ಚೌಪಾಟಿ ಏರಿಯಾ, ಉಪ್ಪಲ್ ನೆಕ್ಲೆಸ್ ಅಂತಾರಲ್ಲ ಅದು, ಅಲ್ಲಿ ಇದೆ ನಮ್ದು ಗುಡಿ. ಸೊ ಅಲ್ಲಿ 1.5 ಎಕರೆ ಜಾಗ ಫ್ರೀ ಆಗಿ ಸಿಕ್ತು. ಯಾಕಂದ್ರೆ ನಮ್ಮ ಮಫತ್ಲಾಲ್ ಅವರು ಮತ್ತೆ ಇನ್ನೊಬ್ರು ಇದ್ದಾರೆ, ಅವ್ರು ಇಬ್ರು ಹೋಗ್ಬಿಟ್ಟು ಅಲ್ಲಿ ಒಂದು ಇದಿತ್ತು, ಏನು ಬ್ರಿಟಿಷ್ ಟೈಮ್ಲಿಂದ ಸ್ಟಾರ್ಟ್ ಮಾಡಿದ್ದು ಅನಾಥಾಶ್ರಮ ಇತ್ತು. ಅನಾಥಾಶ್ರಮಕ್ಕೆ ಇವ್ರು ಹೋಗ್ಬಿಟ್ಟು ಆ ಪ್ರಸಾದ್ ತಗೊಂಡು ಹೋಗಿ ಹಂಚ್ತಾ ಇದ್ರು. ಆ ಓನರ್ ಅಂದ್ರೆ ಕೇರ್ ಟೇಕರ್, ಅವ್ರಿಗೂ ದಾನದಲ್ಲೇ ಬಂದಿದ್ದದು ಜಾಗೆ. ಸೊ ಅವ್ರಿಗೆ ವಯಸ್ಸಾಯ್ತು. ಸೊ ವಯಸ್ಸಾದ್ಮೇಲೆ ಏನಾಯ್ತು, ಇನ್ನು ಯಾರು ಕೊಡ್ಬೇಕಲ್ಲ, ನಾವು ಜಾಗ ಕೊಟ್ಟು ಹೋಗ್ಬೇಕು, ನಾವು ಇನ್ನು ಮುಗೀತು ನಮ್ದು ಕತೆ, ಕೈ ಕಾಲು ಅಲ್ಲಾಡ್ತಾ ಇಲ್ಲ. ಅವಾಗ ದೇ ವಿಲ್ ಡಿಸೈಡ್, ಯಾಕಂದ್ರೆ ಇವರು 4-5 ವರ್ಷದಿಂದ ರೆಗ್ಯುಲರ್ ಆಗಿ ಬಂದು ಪ್ರಸಾದ್ ತಿನ್ನಿಸ್ತಾ ಇದ್ರು ಮಕ್ಕಳಿಗೆ. ಅವಾಗ ಅವ್ರು ಏನ್ ಹೇಳಿದ್ರು, ನಾನು ಇದನ್ನ ನಿಮ್ಗೆ ಕೊಡ್ಬೇಕಂತ ಮಾಡಿದ್ದೀನಿ. ಅವ್ರು ಕೇಳಿದ್ರಿ, ಯಾಕೆ ಕೊಡ್ಬೇಕಂತ ಮಾಡಿದಿರಿ? ಯಾಕೆಂದ್ರೆ ನೀವು ಇಸ್ಕಾನ್ದವರು ಪ್ರಚಾರ ಭಗವಂತಂದು ಮಾಡ್ತಿದ್ದೀರಿ. ಆಮೇಲೆ ಶಿ ವಾಸ್ ಕ್ರಿಶ್ಚನ್, ಅದೇನು ಇನ್ಸ್ಟಿಟ್ಯೂಟ್ ಇತ್ತು, ಇಟ್ ವಾಸ್ ಕ್ರಿಶ್ಚನ್ ಲೇಡಿ. ನಿಮ್ಗೆ ಕೊಡ್ತಿದ್ದೀನಿ. ಅವ್ರು ಕೇಳಿದ್ರಿ, ಯಾಕೆ ಕೊಡ್ತಿದ್ದೀರಾ? ಇದಕ್ಕೆ ಕೊಡ್ತಿದೀವಿ. ಆಮೇಲೆ ಯು ಆರ್ ಟೇಕಿಂಗ್ ಕೇರ್ ಆಫ್ ಅವರ್ ಚಿಲ್ಡ್ರನ್, ಪ್ರಸಾದ್ ತಂದು ಕೊಡ್ತೀರಿ, ಯು ಆರ್ ಕೇರಿಂಗ್. ಅವರು ಅವಾಗ ಇವಾಗ ಸ್ವಲ್ಪ ಏನಾದ್ರೆ ಆದ್ರೆ ಅವರೆಲ್ಲ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಅವರೆಲ್ಲ ದುಡ್ಡು ಕೊಟ್ಟು ಕಂಪೌಂಡ್ ಸರಿ ಮಾಡದೆ, ಹಂಚು ಹೊಡೆದಿದ್ ಬಿದ್ರೆ, ಗಿಡ ಎಲ್ಲ ಮಾಡಿ, ಅದು ದೇ ವರ್ ಟೇಕಿಂಗ್ ಕೇರ್ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್. ಈ ಸೈಡ್ ನಿಮ್ಗಿನ ಒಳ್ಳೆಯವ್ರು ನನಗೆ ಯಾರು ಸಿಕ್ಕಿಲ್ಲ, 1.5 ಎಕರೆ ಇದು ನಿಮ್ಗೆ ಕೊಡ್ತೀನಿ. 1 ಸ್ಕ್ವೇರ್ ಫೀಟಿಗೆ ಎಷ್ಟೋ ಇದಿದೆ ಅಲ್ಲಿ. ಓ ಹರಿಬೋಲ್, ಡು ಯು ಹ್ಯಾವ್ ಆಲ್ಸೋ ಪ್ರಾಪರ್ಟಿ ದೇರ್? ಇದೆಯಾ? ಯು ಕ್ಯಾನ್ ಆಲ್ಸೋ ಡೂ ದಟ್, ಫಾಲೋ ಪ್ರಭುಪಾದ. Actually you get it, I'll tell you. No, I'm simply joking, don't get scared. Take prasadam and happily go, don't run away. ಯಾಕಂದ್ರೆ ಇಲ್ಲಿ nothing is ours, nothing is ours. Are forget about anything. Body is also not ours. Body also is not ours. ನಮ್ದು ಈಗ ನಮ್ಮ ಅತ್ತೆಯವರು ನಮ್ಮ ಮನೆಯಲ್ಲಿ ಇದ್ದಾರೆ, ಅವ್ರಿಗೆ ತಂದು ಇಟ್ಕೊಂಡು, ಯಾಕಂದ್ರೆ ಅವ್ರಿಗೆ ಪಾರ್ಕಿನ್ಸನ್ಸ್ ಆಗಿದೆ, ಹೋಗಕ್ ಬರೋಕೆ ಆಗೋದಿಲ್ಲ. ಪಾಪ ನಮ್ಮ ಮಗ ಬಹಳ ಪ್ರೀತಿಯಿಂದ ನೋಡ್ಕೋತಾನೆ. ಈಗ ಎಲ್ಲಿಗೆ ಬಂದಿದೆ ಅಂದ್ರೆ, ಅವ್ರಿಗೆ ಗಂಟ್ಲಲ್ಲಿ ಚೋಕಪ್ಪ ಆದ್ರೆ ಅದನ್ನ ಕೆಮ್ಮಿ ನಾವು ತೆಗಿತೀವಿ, ಅಷ್ಟು ತೆಗಿಯಾಕೂ ಸ್ಟ್ರೆಂತ್ ಇಲ್ಲ. ಸೊ ದಿಸ್ ಶೋಸ್ ನಮ್ದು ಬಾಡಿ ಇಲ್ಲ ಇಲ್ಲಿ. ಸೊ ಏನೇ ಭಗವಂತನ ಕೆಲಸ ಮಾಡ್ತೀವಿ ಅದು ಒಂದೇ ರೆಕಾರ್ಡ್ ಆಗ್ತದೆ, ಅದು ಬಿಟ್ರೆ ಬೇರೆ ಏನೂ ರೆಕಾರ್ಡ್ ಆಗೋದಿಲ್ಲ. ನಮ್ಮಲ್ಲಿ ಸ್ವಾರ್ಥ ಬುದ್ಧಿ ಇದೆ. ಸೊ ಸ್ವಾರ್ಥ ಬುದ್ಧಿ ಯಾಕೆ ಬಂದಿದೆ ಅಂತಾರೆ, ಎಲ್ಲ ನಮ್ಮ ಸುತ್ತಲೂ ಇರೋರು ಎಲ್ಲಾರು ಸ್ವಾರ್ಥಿಗಳಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಅಂತ ಜನರಿಗೆ ಬಿಟ್ಟು ಇಂಥ ಕಡೆ ಬರಬೇಕು. ಆವಾಗ ನಮ್ದು ಏನಾಗ್ತದೆ, ಶುದ್ಧೀಕರಣ ಸ್ಟಾರ್ಟ್ ಆಗ್ತದೆ. ಇಲ್ಲಾಂದ್ರೆ ಶುದ್ಧೀಕರಣ ಸ್ಟಾರ್ಟ್ ಆಗೋದಿಲ್ಲ. ಎಷ್ಟೋ ಜನ್ಮಗಳು ಬೇಕು. ಆದ್ರೆ ಪ್ರಭುಪಾದರು ಎಷ್ಟು ಪವರ್ಫುಲ್ ಫಾರ್ಮುಲಾ ಕೊಟ್ಟಿದ್ದಾರೆ ಅಂದ್ರೆ, ನಾವು ನೋಡ್ತೀವಿ ಸೌತ್ ಇಂಡಿಯಾದಲ್ಲಿ ಬ್ರಾಹ್ಮಿಣ್ಸ್ ಇದ್ದಾರೆ, ನಿಮ್ಗೆ ಗೊತ್ತಿರ್ಬೇಕು. ಶ್ರೀರಂಗಂ ಎಷ್ಟು ಜನ ಹೋಗಿದ್ದೀರಾ? ಶ್ರೀರಂಗಂ ಶ್ರೀ ಸಂಪ್ರದಾಯದವರೆಲ್ಲ ಅಲ್ಲಿ ಇರ್ತಾರೆ. ಸೊ ಅವರು ಪಕ್ಕಾ ಬ್ರಾಹ್ಮಿಣ್ಸ್. ಅವ್ರಿಗೆ ಮೂಲ ವಿಗ್ರಹ ಅಂತಂದ್ರೆ ರಾಮನ ಕಾಲದಿಂದ ಪೂಜೆ ಮಾಡ್ತಿರುವಂತ ವಿಗ್ರಹಗಳು ಅವ್ರದ್ದು ಹತ್ರ ಮನೆಯಲ್ಲಿ ಇರ್ತದೆ. ಆದ್ರೆ ಕಾಫಿ ಕುಡಿಬೇಡ್ರಿ ಅಂತ ಹೇಳಿದ್ರೆ ಅವ್ರು ಸತ್ತೋಗ್ಬಿಡ್ತಾರೆ. ಅಷ್ಟೊಂದು ಕಾಫಿಗೆ ಟೀಗೆ ಅಟ್ಯಾಚ್ಮೆಂಟ್. ಆದ್ರೆ ನಮ್ಗೆಲ್ಲ ಏನ್ ಮಾಡಿದ್ರು ಪ್ರಭುಪಾದರು,
ಬಿಡಿಸ್ಬಿಟ್ರು. ಎಷ್ಟು ಜನ ಬಿಟ್ಟಿದ್ದೀರಾ? ಇನ್ನೂ ಎಷ್ಟು ಜನ ಇದು ಕುಡಿತೀರಾ? ಕಾಫಿ ಟೀ ಯಾರು ಕುಡಿತೀರಾ? ಕೈ ಮೇಲೆ ಮಾಡ್ರಿ. ನೀವು ನಾಚ್ಕೋಬೇಡ್ರಿ, ಪರವಾಗಿಲ್ಲ. ಡಾಕ್ಟರ್ ಹತ್ರ ಸುಳ್ಳು ಹೇಳ್ಬಾರ್ದಂತೆ. ಹಾಗೆ ನಾವು ಪ್ರಭುಪಾದ್ರ ಡಾಕ್ಟರ್ ಇಲ್ಲಿ. ಇನ್ನೂ ಎಷ್ಟು ಜನ ಕುಡಿತೀರಾ? ಕೈ ಮೇಲೆ ಮಾಡ್ರಿ. ತುಂಬಾ ಜನ ಇದಿರಲ್ಲ. ಇದು ಒಂದು ನೀವು ಬಿಟ್ರೆ ಸಾಕು, ನಿಮ್ದು ತಲೆ ಸರಿ ಆಗ್ತದೆ. ಅದೇನ್ ಮಾಡ್ರಿ, ಕಾಫಿದು ತೆಗೆದು ಅಲ್ಲಿ ಕೃಷ್ಣ ಹರೇನಾಮ ರಿಪ್ಲೇಸ್ ಮಾಡಿಬಿಡ್ರಿ. ಯಾವಾಗ ಕಾಫಿ ನೆನಪು ಬರ್ತದೆ ಅವಾಗ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಅನ್ನಕ್ ಶುರು ಮಾಡ್ರಿ. ಕಾಫಿ ಟೀ ಎಲ್ಲ ಕಿತ್ಕೊಂಡು ಓಡ್ ಹೋಗ್ಬಿಡ್ತದೆ. ಆಕ್ಚುಲಿ ಅದು ಬಾಡಿಗೆ ನೆಸೆಸರಿ ಇಲ್ಲ. ಇಟ್ ಈಸ್ ಕ್ರಿಯೇಟಿಂಗ್ ಮೋರ್ ಹಾರ್ಮ್. ಕಾಫಿ ಕಂಟೇನ್ಸ್ ಕ್ಯಾಫಿನ್, ಅದು ಇಂಟಾಕ್ಸಿಕಂಟ್. ಅದು ಟೀ ಕಂಟೇನ್ಸ್ ಟ್ಯಾನಿನ್. ಇದು ಬ್ರಿಟಿಷರ್ಸ್ ನಮ್ ಕಡೆಯಿಂದ ಕೆಲಸ ತಗೊಳಕ್ಕೆ ಊಟ ಕೊಡದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 4 ಸರಿ ಟೀ ಕೊಟ್ಟು ಕೆಲಸ ತಗೊಂತಾ ಇದ್ರು. ಈಗ ಬ್ರಿಟಿಷರ್ಸ್ ಹೋಗಿದ್ದಾರೆ, ಆದ್ರೆ ಟೀ ಕಾಫಿ ಇಲ್ಲೇ ಉಳಿದಿದೆ. ಸೊ ಇದನ್ನ ತಗೋಬೇಡ್ರಿ. ಇನ್ಸ್ಟೆಡ್ ಆಫ್ ದಟ್ ನೀವು ಹಾಲು ತಗೊಳಕ್ ಶುರು ಮಾಡ್ರಿ. ಕಷಾಯ ತಗೊಳ್ರಿ, ಹಾಲು ತಗೊಳ್ರಿ. ನಾನು ಅಂಗಡಿಯಲ್ಲಿ 10 ಸರ್ತಿ ತರಿಸ್ತಿದ್ವಿ. ಯಾರು ಬಂದ್ರು ಚಾ ತಗೊಂಬ ಅಂತ ಹೇಳಿ. ಆಮೇಲೆ ಇಸ್ಕಾನ್ ಜಾಯಿನ್ ಆದ್ವಿ. ಅವಾಗ ಹೇಳಿದ್ರಿ ಟೀ ಕಾಫಿ ಕುಡಿಬಾರ್ದು. ನಾವು ಏನ್ ಮಾಡ್ಬೇಕು, ನಮ್ಮ ಏಜೆಂಟ್ಸ್ ಬರ್ತಾರೆ, ಇವ್ರು ಬರ್ತಾರೆ, ಕಸ್ಟಮರ್ಗೆ ಎಲ್ಲ ತರಿಸ್ಕೊಡ್ತಿರ್ತೀವಿ. ಯಾರೋ ಒಬ್ರು ಬಾಂಬೆದಿಂದ ಡಿವೋಟಿ ಹೇಳಿದ್ರು ರಿಪ್ಲೇಸ್ ದ್ಯಾಟ್ ವಿತ್ ಮಿಲ್ಕ್ ಅಂತ. ಸೊ ಮಿಲ್ಕ್ ತರ್ಸಾಕ್ ಶುರು ಮಾಡಿದ್ವಿ. ಮಿಲ್ಕ್ ತರ್ಸಾಕ್ ಶುರು ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು, ಅರ್ಧಕ್ಕಿಂತ ಜಾಸ್ತಿ ಜನ ನಮ್ಮ ಅಂಗಡಿಗೆ ಚಾ ಕುಡಿಯಕ್ಕೆ ಬರ್ತಾ ಇದ್ರು. ನಮ್ಮಪ್ಪಾರು ಹೇಳಿದ್ರು, ಇವರೆಲ್ಲಾ ಬದ್ಮಾಸ್ರಿದಾರು ಇವರು, ನೀ ಇವ್ರಿಗೆ ಚಾ ಕುಡಿಸ್ಬೇಡ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು, ಅವ್ರ ಫ್ರೆಂಡ್ಸ್ ಅವರು ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಸಂಜೆ ಮುಂದೆ ನಡ್ಕೊಂಡು ಬರೋದು. ಬಂದ್ಬಿಟ್ಟು ಫುಗ್ಸಾಟಿ ಚಾ ಕುಡಿದು ಹೋಗೋದು. ನಾನು ₹1 ಅವಾಗ 50 ಪೈಸಾ ಇತ್ತು ಚಾ. 50 ಪೈಸಾ ಸಲುವಾಗಿ ಅಲ್ಲಿಂದ ಇಲ್ಲಿ ಬರ್ತಾರ, ನಿನ್ ಗೊತ್ತಿಲ್ಲೋ, ಹಂಗ್ ಮಾಡ್ಬೇಡ, ಅವ್ರು ಅದಕ್ಕೆ ಬರ್ತಾರ ನೋಡು ಅಂತ ಹೇಳ್ತಿದ್. ನಂಗೆ ನಂಬಕ್ ಆಗ್ಲಿಲ್ಲ. ಕೊನೆಗೆ ಇದು ಹಾಲು ಕೊಡಕ್ ಶುರು ಮಾಡಿದ್ಮೇಲೆ ಅವ್ರು ಎಲ್ಲಾರು ಉದುರ್ಕೊಂಡು ಹೋಗ್ಬಿಟ್ರು. ಎಲ್ಲಾರು ಉದುರ್ಕೊಂಡು ಹೋದ್ರು. ನಾವು ಬರೀ ಏಜೆಂಟ್ಸ್ಗೆ ಅಷ್ಟೇ ಅವಾಗ ತರಿಸಿದ್ವಿ. ಯಾಕಂದ್ರೆ ನಾವು ಜೊತೆ ಕೃಷ್ಣ ಅಂತ ಹೇಳಕ್ ಶುರು ಮಾಡಿದ ಕೂಡ ಆವಾಗಲೇ ಅವ್ರಿಗೆ ಸ್ಟಾರ್ಟ್ ಆಗಿತ್ತು. ಇದೇನ್ಪಾ ಬಂದ್ಕೊಳ್ಳಿ ಕೃಷ್ಣ ಕೃಷ್ಣ ಅಂತ ನೀವ, ಮತ್ತೆ ಚಾ ಬದ್ಲು ಹಾಲು ತರಾಕ ಇನ್ನ ಏನು ಉಳಿದಿಲ್ಲ, ಇಲ್ಲಿ ರಸ್ ಚಲೆಗೆ ಚಲೋ ಜಾಂಗೆ ಅಂತ ಹೇಳ್ಬಿಟ್ಟು ಕಡೆಗೆ ಹಾಲು ತರಿಸಿ ಕುಡಿತಾ ಇದ್ವಿ. ಒಂದ್ ದಿವ್ಸ ಕೃಷ್ಣನ ಮತ್ತೆ ಪ್ರಭುಪಾದ್ರ ಕೃಪೆಯಿಂದ ಹೋಟೆಲ್ ನಿಂದ ಬರ್ತಿತ್ತದು. ಆ ಹಾಲಿನಲ್ಲಿ ಜೊಂಡಿಗೆ ಅದು ಕಾಲು ಬಂತು. ಬರೀ ಕಾಲು, ಜೊಂಡಿಗೆ ಬಂದಿಲ್ಲ. ಆ ದಿವ್ಸದಿಂದ ದಂಡವತ್ ಹಾಕಿದ್ವಿ. ಹೊರಗಡೆ ತಿನ್ನೋದು, ಕುಡಿಯೋದು, ಕಾಫಿ ಟೀ ಎಲ್ಲ ಬಿಟ್ಬಿಟ್ಟು. ಇದೆಲ್ಲ ತುಂಬಾ ಚಿಕ್ಕ ವಿಷಯ, ಆದ್ರೆ ದಿಸ್ ಆಕ್ಯುಪೈಸ್ ಮೋರ್ ದೆನ್ 80% ಆಫ್ ಯುವರ್ ಬ್ರೈನ್. ಬೆಳಗಾಂ ಹೋಗ್ಬೇಕಂದ್ರೆ ಯಾವ್ಯಾವ ಹೋಟೆಲ್ ರಸ್ತೆಯಲ್ಲಿದೆ, ಎದರಲ್ಲಿ ಟೀ ಚೆನ್ನಾಗಿರ್ತದೆ, ಎದರಲ್ಲಿ ಕಾಫಿ ಚೆನ್ನಾಗಿರ್ತದೆ, ಇಡ್ಲಿ ವಡ ಎಲ್ಲಿ ಮಾಡ್ತಾರೆ, ದೋಸೆ ಎಲ್ಲಿ ಮಾಡ್ತಾರೆ. ಈಗ ಏನ್ ಮಾಡ್ತೀವಿ ಗೊತ್ತಾ, ಮನೆಯಲ್ಲಿ ಮಾತಾಜಿ ಮಾಡಿ ಕಟ್ಟಿ ಕೊಡ್ತಾರೆ, ಒಂದ್ ಗಿಡದ ಬುಡ ಕುಂದಿರ್ತೀವಿ, ಆರಾಮಾಗಿ ತಿಂತೀವಿ, ಪ್ರಸಾದ ಹೋಗ್ತಾ ಇರ್ತೀವಿ. ಸೊ ಎಷ್ಟು ಟೈಮ್ ಸೇವ್ ಆಯ್ತು ನಿಮ್ದು? ಆಯ್ತೋ ಇಲ್ಲೋ? ಸೊ ಅದು ಬಹಳ ಚಿಲ್ಲರೆ ವಿಷಯ, ಅದು ತುಚ್ಛ ಅಂತಾರೆ. ತುಚ್ಛ ವಿಷಯಗಳು ಹೃದಯದಲ್ಲಿ ತುಂಬಿಕೊಂಡ್ರೆ, 1 ತುಚ್ಛ 2 ತುಚ್ಛ ಹಿಂಗೆ ಆಗಿ 1,000 ತುಚ್ಛಗಳು ಒಳಗೆ ಸೇರ್ಕೊಂಡ್ರೆ ಏನಾಗ್ತದೆ? ಮೆಜಾರಿಟಿ ಅವ್ರದೇ. ಸೊ ಒಂದು ಹರೇ ಕೃಷ್ಣ ಒಳಗೆ ಹೋಗಕ್ಕೆ ಜಾಗ ಬಿಡೋದೇ ಇಲ್ಲ ಅವ್ರೆ. ಹರೇ ಕೃಷ್ಣ ಔಟ್. ಟೀ ಕಾಫಿ ಗುಟ್ಕಾ ಪಾನು ತಂಬಾಕ್ ಓಕೆ ಇನ್. ಸೊ ದಿಸ್ ಇಸ್ ವಾಟ್ ಈಸ್ ಹ್ಯಾಪನಿಂಗ್. ಬಹಳ ಸಿಂಪಲ್ ಇದೆ ಅದು, ಆದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ, ಮೋಸ ಹೋಗ್ತಿದೀವಿ ನಾವು. ಅದಕ್ಕೆ ಏನ್ ಮಾಡ್ಬೇಕು, ಈ ಚಿಕ್ಕ ವಿಷಯಗಳನ್ನೆಲ್ಲ ಕಿತ್ತಾಕ್ಬೇಕು. ದೆನ್ ರಿಯಲಿ ಪ್ರಭುಪಾದ್ ವಿಲ್ ಬಿ ಹ್ಯಾಪಿ, ಯು ವಿಲ್ ಬಿ ಹ್ಯಾಪಿ. ಮೋರ್ ದೆನ್ ಪ್ರಭುಪಾದ್, ಯು ವಿಲ್ ಬಿ ಹ್ಯಾಪಿ. ನಮ್ಗೆ ಸಂತೋಷ ಆಗ್ತದೆ. ಎಷ್ಟು ನಾವು ಈ ಜಗತ್ನಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನೋದು ನಮಗೆ ಅರ್ಥ ಆಗಕ್ ಶುರು ಆಗ್ತದೆ. ಆವಾಗ ನೀವು ನಿಜವಾಗಿ ಭಕ್ತರಾಗಕ್ ಶುರು ಮಾಡ್ತೀವಿ. ನೋಡ್ರಿ, 4 ಪ್ರಿನ್ಸಿಪಲ್ ಇದೆ ಅಲ್ಲ, ಇದು ಹೋಗ್ಬಿಟ್ಟು ಯಮರಾಜನ್ ಗೇಟ್ ನಲ್ಲಿ ನಿಮ್ಗೆ ಕೇಳ್ತಾರೆ. ಇದು ಸ್ವರ್ಗದ ಗೇಟು ಅಥವಾ ವೈಕುಂಠ, ನಾಟ್ ಸ್ವರ್ಗ, ವೈಕುಂಠದ ಗೇಟಿಗೆ ಕೇಳ್ತಾರೆ. ಹೇ ಏನ್ ನೀನಂದ್ರೆ, ಹೇ ಹಮ್ ಡಿವೋಟಿ ಹೈ, ಕ್ಯಾ ಕ್ಯಾ ಕರ್ತೆ ಹಮ್, ಕभी ಟೀ नहीं पिया, कभी कॉफी नहीं पिया, बाद में ये नहीं किया, मांस नहीं खाया, व्यभिचार नहीं किया, दारू नहीं पिया, ಜೂಜಾಡಿಲ್ಲ. ಈವನ್ ಇನ್ಕ್ಲೂಡಿಂಗ್ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ ದೊಡ್ಡ ಸಫಿಸ್ಟಿಕೇಶನ್ ಅಂತ ತಿಳಿಬೇಡ್ರಿ, ಅದನ್ನು ಜೂಜೆ. ಸೊ ये सब किया. तो ಅವರು ವೈಕುಂಠದಲ್ಲಿ ದ್ವಾರಪಾಲಕರು ಹೇಳ್ತಾರಂತೆ, ये सब भक्त बनने का लक्षण नहीं है, ये सिर्फ इंसान बनने का लक्षण है. इंसान बनने के लिए ये करना पड़ता है, ये 4. बाद में भक्ति चलो, हाँ जप कर दो 16 माला जप करता हूँ. हाँ जप करते तो कैसे करते? जप हरे कृष्णा कृष्ण कृष्ण हरे कृष्ण 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 हरे हरे. ऐसा जब नहीं चलता है. फिर भी एक 5-10 मार्क देते, 5-10 मार्क. So we have to know what we are getting. ನಮ್ಗೆ ಏನ್ ಸಿಕ್ಕಿದೆ ನಮ್ಗೆ ಗೊತ್ತಾಗ್ಬೇಕು. ಅದು ಗೊತ್ತಾಗೋದು ಯಾವಾಗ? ಪೂರ್ತಿ ಸತ್ಸಂಗ ಮಾಡಬೇಕು, 16 ಮೇಲೆ ಜಪ ಸ್ಟಾರ್ಟ್ ಮಾಡಬೇಕು, ಸತ್ಸಂಗಕ್ಕೆ ಬರಬೇಕು. ಯಾವಾಗ ಏನೇ ಟೈಮ್ ಸಿಕ್ತು ಅಂತಂದ್ರೆ ಫೋನ್ ಮಾಡಿ ಕೇಳ್ರಿ,
ಇಲ್ಲಿ ಏನಿದೆ ಉಲ್ಟಾ ಇದೆ. प्रभु और फोन ಮಾಡಿ सेवा है ಅಂದ್ರೆ मेरे को बहुत काम है, ठहरो प्रभु जी दूसरे किसी को दे सकते हैं क्या, मैं कल करता हूँ. साला इतने जन्म के बाद मर मर के पैदा होके अभी कृष्ण का सेवा करने को मिल रहा है, फोन करके हमको पूछना चाहिए कुछ है तो बोलो, तो उल्टा हो रहा है. So Krishna will take care. Actually Krishna is taking care already. ತಿಲಕ ಹಾಕಿದ್ರಿ ಮತ್ತೆ ಕಂಟಿ ಮೇಲ ಹಾಕಿದ್ರಲ್ಲ, he is taking care. So we should be so grateful ಅಂದ್ರೆ ಎವ್ರಿ ಡೇ ರಿಯಲಿ ಫ್ರಮ್ ದ ಹಾರ್ಟ್ ಯು ಶುಡ್ ಪ್ರೇ. ನಾವ್ ಹೆಂಗ್ ಮಾಡ್ತೀವಿ, ಹಿಂಗ್ ಹೋಗ್ತಿರ್ತೀವಿ, ಹರೇ ಕೃಷ್ಣ ಹಾಯ್, ಯಾರಿಗೆ? ಪ್ರಭುಪಾದರಿಗೆ, ಭಗವಂತನಿಗೆ, ಹಾ ನಮಸ್ಕಾರ ಚುಕ್ ನಿಂದ್ರಬೇಕು. ಹೋಗಿ ಅಲ್ಲಿ ಮುಂದೆ ನಿಂತ್ಕೊಂಡ್ಬಿಟ್ಟು ಕೈ ಮುಗಿದು ಹೇಳಬೇಕು, ನಾನು ಪಾಪಿ ಇದ್ದೀನಿ, ಕರ್ಮಿ ಇದ್ದೀನಿ. ಇದೀವೋ ಇಲ್ಲ? ಏನ್ರಿ ಹಿಂಗ್ ಹೇಳ್ತಿದ್ರಿ? ನಾವೆಲ್ಲ ಮೇಲಿಂದ ಬಿದ್ದಿದೀವಿ ನಾವು. ಸಂಡೇ ಒಂದ್ ದಿವ್ಸ ಬಂದ್ಬಿಟ್ರೆ ಮುಗಿದೋಯ್ತು. ಎಷ್ಟೋ ಜನ್ಮಗಳಿಂದ ನಾವು ಪಾಪ ಮಾಡಿದೀವೋ ಇಲ್ಲೋ? ಮಾಡಿದೀವಿ. ಯಾರು ಕೊಡ್ತಿದ್ದಾನೆ ಅವಂದು ನೆನೆಸ್ತಾನೆ ಇಲ್ಲ ನಾವು. ಹೇಳ್ತಾರದು ಗೊತ್ತಾ? ಮುಗುತಿ ಕೊಟ್ಟವನ್ಗೆ ತೋರಿಸ್ತಿದ್ಲ ಅಂತ ಒಬ್ಳು. ಹೇ ನೋಡ್ರಿ, ನಾನು ನೋಡಾಕ್ ಬಂದ್ರು, ನಾವು ಮುಗುತಿ ಸಮ್ 5 minutes ಇಸ್ ದಟ್, ಓಕೆ ವಿಲ್ ಫಿನಿಶ್. ಸೊ ಮುಗುತಿ ಕೊಟ್ಟಿದ್ದಾರೆ, ನಮ್ಮ ಮನೆಯವರು ಬಂದಿದ್ರು, ಇನ್ನೂ ಮದುವೆ ಆಗಿಲ್ಲ, ನೋಡ್ರಿ ಈಗಲೇ ಬಂಗಾರದ ಮುಗುತಿ, ವಜ್ರದ ಮುಗುತಿ ಕೊಟ್ಟಿದ್ದಾರೆ. ಹಾಗೇನ್ ಜಗನ್ನಾಥ್ ಪ್ರಭು ವಾಸ್ ಗೋಯಿಂಗ್ ಫ್ರಮ್ ದೇರ್. ಕೇಳ್ತಾರೆ ಏನದು ಅಂತ ಅಂದ್ರ ಕೂಡಲೇ ನೋಡ್ತಾರೆ, ತೋರಿಸ್ತಿದ್ದಾಳೆ ಎಲ್ಲರಿಗೆ, ಫ್ರೆಂಡ್ಸ್ಗೆ, ನೋಡ್ರಿ ಮುಗುತಿ ಕೊಟ್ಟಿದ್ದಾಳೆ. ಜಗನ್ನಾಥ್ ಪ್ರಭು ಏನ್ ಹೇಳ್ತಾರೆ, ಅವ್ನು ಮುಗುತಿ ಕೊಟ್ಟವ್ನು ನೆನಪಿಡ್ತೀಯ, ಮೂಗ್ ಕೊಟ್ಟವ್ನಿಗೆ ಯಾವಾಗ ನೆನಪಿಡ್ತೀವಿ ನೀನು? ಮೂಗಿದ್ರೆ ತಾನೇ ಮುಗುತಿ ಸಿಗೋದು ನಿನಗೆ. ಮೂಗ್ ಕೊಟ್ಟವ್ನು ನೆನೆಸ್ತೀವಿ ನಾವು? ಅದು ಪುಕ್ಷಟೆ ಬಂದಿದೆ ಅಲ್ಲ, ಅದಕ್ಕೆ ಗಂಡ ಕೊಟ್ಟಿದ್ದು ಒಂದು 10,000 ರೂಪಾಯಿ ಮುಗುತಿ ಎಲ್ಲರಿಗೂ ತೋರಿಸ್ತೀವಿ. ಸೊ ಇದು ಚೇಂಜ್ ಆಗ್ಬೇಕು ಆಟಿಟ್ಯೂಡ್. ಆಗ್ತದೆ ಸತ್ಸಂಗ ಮಾಡೋದ್ರಿಂದ ಆಗ್ತದೆ. ಭಗವದ್ಗೀತಾ ಎಲ್ಲ ಎಷ್ಟು ಜನರ ಹತ್ರ ಭಗವದ್ಗೀತಾ ಇದೆ ಲೇಡೀಸ್ ಅಲ್ಲಿ? ಕೈ ಮಾಡಿ. ಎಲ್ಲರ ಕಡೆ ಇದೆ. ಬಟ್ ಎಷ್ಟು ದಿವ್ಸಕ್ಕೆ ಒಂದು ತೆಗಿತೀರಿ? ನಿಜ ಹೇಳ್ರಿ, ಟೈಮ್ ಇರೋದಿಲ್ಲ, ಯಾಕಂದ್ರೆ ಎಷ್ಟು ಕೆಲಸ ಇರ್ತದೆ, ಹೌದಿಲ್ಲ? ಅಷ್ಟೇ, ಮಿಕ್ಕಿ ಟೈಮ್ ಸೀಲ್ ಮಾಡಿ ಇಟ್ಟುಬಿಡೋದು. ಅದಕ್ಕೆ ನಾವೇನ್ ಮಾಡ್ತಿದೀವಿ, ಇವತ್ತು ನಾವು ಧಾರವಾಡದಲ್ಲಿ ಒಬ್ಬರಿಗೆ, ಅವರು ಡಿವೋಟಿ, ಮೊನ್ನೆ ಇನಿಸಿಯೇಷನ್ ಆಗಿದೆ, ನೀವು ಕ್ಲಾಸ್ ಮಾಡಿದ್ರೆ ನಡಕ್ತಿದಾರೋ? ಇಲ್ಲ ಪ್ರಭು, ನನಗಾಗೋದಿಲ್ಲ, ನನಗೆ ನಾಚಿಕೆ, ಹಾಂಗೆ ಹಿಂಗ್. ನಾನು ಹಾಳಾಗ್ಬೇಕದು, ನಾನು ಹೋಗ್ಬೇಕು, ಪ್ರಭುಪಾದ್ರ ಸಲಾಗಿ ಮಾಡ್ರಿ, ಇದು ಪ್ರಭುಪಾದ್ರ ಬರ್ದಿದ್ದು ಅಂತ ಮಾಡ್ರಿ ಅಂದ್ಕೊಳ್ಳಿ. ಈಗ ಮಾಡ್ತಿದ್ದಾರೆ. ಅದಕ್ಕೆ ನಿಮ್ಗೂ ನಾವೇನ್ ಮಾಡ್ತೀವಿ ಅಂದ್ರೆ, ದಿನ ಮನೆಗೆ ಹೋಗಿ ನೀವೇ ಭಗವದ್ಗೀತಾ ತೆಗೆದು ಕ್ಲಾಸ್ ಮಾಡ್ಬೇಕು. ಈಗ ನಾವು ನಿನ್ನೆಯಿಂದ ಓದ್ತಾ ಇದ್ದೀವಿ. ನಾನು ಸ್ವಲ್ಪ ಟಿವಿ ನೋಡ್ತೀನಿ, ನ್ಯೂಸ್ ಪೇಪರ್ ಓದೋದಿಲ್ಲ, ಬಿಟ್ಟು ಭಾಳ ದಿವಸ ಆಯ್ತು. ಆದ್ರೆ ಟಿವಿ ನೋಡ್ಬೇಕಲ್ಲ, ಏನು ಗೊತ್ತಿರ್ಬೇಕು ಏನು ನಡೀತಾ ಇದೆ. ಆದ್ರೆ ಕ್ಲಾಸ್ ಮಾಡೋ ದಿವಸ ಹಿಂದಿನ ದಿವಸ ಟಿವಿ ನೋಡೋದಿಲ್ಲ. ಹಂಗೆ ನಿಮ್ಗೆ ಆಗ್ಬೇಕು, ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಬಿಡೋವರೆಗೂ ಮಾಡೋದಿಲ್ಲ. ಕರೆಕ್ಟ್, ನೀವು ಸತ್ಯ ಹೇಳಿದ್ರಿ ನೀವು. ಆದ್ರೆ ತೆಗೆದು ಓದಾಕ್ ಶುರು ಮಾಡ್ರಿ. ಎಷ್ಟು ಕಷ್ಟ ಇದೆ ಗೊತ್ತಾ ನಿಮ್ಗೆ? ಇಷ್ಟು ಅನುಕೂಲ ಇದೆ ಅಲ್ಲ, ಮನೆ ಇದೆ, ಒಂದು ಬಾಡಿಗೆ ಮನೆ ಇದ್ರೂ ಪರವಾಗಿಲ್ಲ, ಮನೆ ಇದೆ, ಊಟ ಸಿಗ್ತಾ ಇದೆ, ಇಲ್ಲಿ ಬರುವಷ್ಟು ಅನುಕೂಲ ಇದೆ, ಮನೆಯಲ್ಲಿ ನಿಮ್ಗೆ ಬಿಡ್ತಿದ್ದಾರೆ. ಸೊ ಇದನ್ನ ನಾವು ಬೇರೆಯವ್ರಿಗೆ ಹಂಚ್ಬೇಕು, ಓಕೆ, ಪ್ರಭುಗಳು ಎಷ್ಟು ಜನ ಹತ್ರ ಭಗವದ್ಗೀತೆ ಇದೆ? ಎಲ್ಲರ ಹತ್ರ ಇದೆ. ಎಷ್ಟು ಟೈಮ್ ಕೊಡ್ತೀರಾ ಓದಕ್ಕೆ? ಕೊಡ್ತಾ ಇಲ್ಲ. ಏನ್ ಮಾಡ್ತೀರಿ ನೀವು? ಇಂಜಿನಿಯರಿಂಗ್ ಇದ್ದೀರಿ. ಓಕೆ. ನಮ್ಮಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ, ನಮ್ದು ಅಂಗಡಿ ಇದೆ, ಅಂಗಡಿಯಲ್ಲೇ ನಾವು ಇಟ್ಬಿಟ್ಟಿದೀವಿ ಭಗವದ್ಗೀತೆ. ಬಂದವ್ರಿಗೆಲ್ಲ ಈ ಕಾರ್ಡ್ ಕೊಡ್ತೀವಿ, ಜಪ ಮಾಡಿಸ್ತೀವಿ. ಕಸ್ಟಮರ್ ಓಡ್ ಹೋಗ್ತಿದ್ದಾರೆ ನಮ್ಮಿಂದ. ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ಅವ್ರ ಅಂಗಡಿಗೆ ಹೋಗಿ ಬರೆತಾಳೆ ತಿಂತಾರ್ರಿಪ್ಪ ಅವರು ಅಂತ ಹೇಳ್ಬಿಟ್ಟು, ಪರವಾಗಿಲ್ಲ ಅಂತ. ಎಷ್ಟೋ ಕಸ್ಟಮರ್ ಕಡಿಮೆ ಆಗಿದೆ. ಅವಾಗ ಏನಾಯ್ತು ಗೊತ್ತಾ? ಭಗವದ್ಗೀತಾ ಕ್ಲಾಸ್ ಓದಕ್ಕೆ ನಮ್ಗೆ ಅಲ್ಲಿ ಟೈಮ್ ಸಿಗ್ತಾ ಇದೆ. ನೀವು ದುಡ್ಡು ತಗೊಂಡು ಏನ್ ಮಾಡ್ತೀರಿ ಹೇಳ್ರಿ? ಓಕೆ, ಸೊ ಹಂಗೆ ನೀವು ಒಂದು ಪ್ಲಾನ್ ಮಾಡ್ರಿ ಏನಾದ್ರು. ನೀವು ಭಗವಂತನ ಕೈ ಹಿಡಿದ್ರೆ ಗ್ಯಾರಂಟಿ ಭಗವಂತ ನಿಮ್ ಕೈ ಹಿಡಿತಾನೆ. ನಮ್ಗೇನ್ ತೊಂದರೆ ಆಗ್ಲಿಲ್ಲ. ತುಂಬಾ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ನಮ್ಮ ತಂದೆಗೆ ಹೋಗಿ, ಏನ್ರಿ ಅಲ್ಲಿ ಹೋಗ್ಬಿಟ್ರಿ ಬರೀ ಹರೇ ಕೃಷ್ಣ ಅಂತ ಅವ್ರ ಅಂಗಡಿಯಲ್ಲಿ. ವಾಚ್ ನಮ್ದು ಹೆಂಗಿದೆ ಅಂದ್ರೆ, ವಾಚ್ ಬಂದಾಯ್ತು ಅಂದ್ರೆ ಅದನ್ನ ಕೊಟ್ಟ ಮೇಲೆ ನಾವು ಚೆಕ್ ಮಾಡಿ ಹೇಳೋರ್ಗು ಅವ್ರು ಕೂಡ್ಬೇಕು. ಅವ್ರು ಕೂಡಾಕ್ ಬಿಡದೆ ನಾವು ಭಗವದ್ಗೀತಾ ಸೆಂಡ್ ಮಾಡ್ತಿದ್ವಿ. ಈಗ ಮೊಬೈಲ್ ಬಂದ್ಮೇಲೆ ಚೇಂಜ್ ಆಗಿದೆ. 12, 13 ಭಗವದ್ಗೀತಾ ಒಂದು ದಿನದಲ್ಲಿ ಮಾರಿದೀವಿ ನೋಡ್ರಿ ನಾವು, ಮೊದ್ಲು ಅಂಗಡಿಯಲ್ಲೇ. ಸೊ ಆ ತರ ನೀವೇನಾದ್ರೂ ಇಂಜಿನಿಯರಿಂಗ್ ತಲೆ ಉಪಯೋಗ ಮಾಡಿ ಎಲ್ಲರಿಗೂ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದೇ ಲೈಫು, ಏನಿಲ್ಲ. ಈಗ ನೀವು ಎಷ್ಟು ಗಳಿಸಿದ್ರೆ ಹೇಳ್ತೀರಿ ನನಗೆ?